ತಾಯಿ ಆದವರು ಫೋನ್ಗೆ ಸಿಗಲ್ಲ. ಮೌಂಟ್ ಅಬುಗ್ ಹೋದಾಗ ಲಾಸ್ಟ್ ಟೈಮ್ 50 ಸತಿ ಫೋನ್ ಮಾಡಿದ್ರು, ಫೋನ್ಗೆ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ತಾನೇ ಹೇಳ್ಕೊಳ್ಳೋದು. ಇದೇ ಒಂದ್ 3-4 ವರ್ಷ ಇದೇ ಮಾಡ್ಕೊಂಡ್ ಬರ್ತಾರೆ ನಮ್ಮಮ್ಮ. ಒಂಚೂರ್ ಏನಾದ್ರು ಹೀಗಲ್ಲ ಹಾಗೆ ಮಾತಾಡಂಗಿಲ್ಲ, ನಮ್ಗೆ ಹೀಗ ಅನ್ಸುತ್ತೆ ಅಂತ ಹೇಳಂಗಿಲ್ಲ, ಫೋನ್ ಸಿಗೋದಿಲ್ಲ ಒಂದಷ್ಟು ದಿವಸ. ಮತ್ತೆ ಆಮೇಲೆ ನಾವು ಫೋನ್ ಮಾಡಿಲ್ಲ ಅಂದಾಗ ಫೋನೇ ಇಲ್ಲ ಅಂತ ನಮ್ಗೆ ಮತ್ತೆ ಗೂಬೆ ಕೂರ್ಸೋದು. ನಂದು ಇಡೀ ಲೈಫ್ ಒಂದ್ ರೀತಿ ಹೋರಾಟ ಅಂತಾನೆ ಹೇಳ್ಬೋದು. ಎಲ್ಲ ಡಿವೋರ್ಸ್ ಆಗಿ ಈಗಲಾದ್ರೂ ನೆಮ್ಮದಿಯಾಗಿರೋಣ ಅಂತಂದ್ರೆ ಅದಕ್ಕೂ ಒಂದು ಅವಕಾಶ ಆಗ್ತಾ ಇಲ್ಲ. ಅದೇನಪ್ಪ, ಅದರಿಂದ ನಾನು ಪಾಠ ಕಲ್ತಿದ್ದೀನಿ ಅಂತ ಅಷ್ಟು ಹೇಳಿದೀನಿ. ಏನ್ ಬಿಡ್ಬೇಕು ನಿಮ್ಗಳಿಗೆ? ಇನ್ನು ನನಗೆ ತೊಂದರೆ ಕೊಡ್ತಾ ಇರೋರೇ ಜಾಸ್ತಿ. ಸುಮ್ನೆ ಇರ್ಬೇಕಲ್ವಾ ಮತ್ತೆ? ತೊಂದರೆ ಕೊಡೋದು ಯಾಕೆ? ನಮ್ ಪಾಡಿಗೆ ನಾವು ಬದುಕ್ತಾ ಇದ್ರೆ ತೊಂದರೆ ಕೊಡೋದು ಯಾಕೆ? ನನ್ಗೆ ಈ ರೀತಿ ಎಲ್ಲ ಆಗಿರೋದಕ್ಕೆ ನಾನು ಯಾರನ್ನು ದೂಷಣೆ ಮಾಡಲ್ಲ ಅಂತ ಇಷ್ಟು ಹೇಳಿದೀನಿ. ಇನ್ನೇನ್ ದೊಡ್ಡ ರೋಗಗಳಿದೆ ನಿಮ್ಗಳಿಗೆ? ಮೇಲ್ನೋಟಕ್ಕೆ ಚೆನ್ನಾಗಿರುವಂತದ್ದು ಬೆನ್ನಿಗೆ ಚೂರಿ ಹಾಕುವಂತ ಕೆಲ್ಸಗಳು ಮಾಡುವಂತದ್ದು ಏನಿವೆಲ್ಲ? ಇದೇ ಕೊನೆ. ನನಗೆ ಮಾನಸಿಕವಾಗಿ ಒತ್ತಡ ಕೊಡೋದಕ್ಕೆ ಮತ್ತೆ ಬಂದ್ರೆ, ನನ್ಗೇನಾದ್ರೂ ಮುಂದಕ್ಕೆ ತೊಂದ್ರೆ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ, ನೀವೇ ಹೊಣೆ ಆಗ್ತೀರಾ. ಯಾಕಂತಂದ್ರೆ ಇಷ್ಟ ಬಂದಂತೆ ಅವ್ರು ಬದುಕ್ತಾ ಇದಾರಲ್ವಾ, ಅದೇ ಒಂದು ರೈಟ್ಸ್ ನಮಗೂ ಇರುತ್ತೆ ಅಲ್ವಾ? ನೀನ್ ಹಾಗೆ ಇರು, ನೀನ್ ಹೀಗೆ ಇರು ಅಂತ ಹೇಳಿದಾಗ ಏನಾಗುತ್ತೆ, ನಮಗೂ ಒತ್ತಡ ಜಾಸ್ತಿಯಾಗಿ ಮಾತಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಕೊನೆಗೆ ಸುತ್ತಮುತ್ತ ಇರೋರಿಗೆಲ್ಲ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ಮಾಡಿ, ಅವ್ರ ರಿಲೇಟಿವ್ ಇಂದ ಇಷ್ಟು ಕೆಟ್ಟದಾಗಿ ಮಾತುಗಳನ್ನ ಕೇಳ್ಬೇಕಾದಂತ ಪರಿಸ್ಥಿತಿ ಮಾಡಿ, ಅದು ನನ್ಗೆ ಮಾನಸಿಕ ಹಿಂಸೆ ಉಂಟಾಗಿ ನಾನು ನನ್ನ ಜೀವನದ ಬಗ್ಗೆ ಓಪನ್ ಆಗಿ ಹೇಳ್ಕೊಳ್ಳೋದು ತರ ಮಾಡಿ, ಹಂತವಾಗಿ ನಿಮ್ ಮೇಲ್ನೋಟಕ್ಕೆ ನಿಮ್ ರಿಲೇಟಿವ್ಸ್ಗೆ ಗೊತ್ತಾಗದೆ ಇರ್ಬೋದು ನನ್ ಕಷ್ಟ. ನಿಮ್ಮಿಂದ ನಾನು ಏನ್ ಅನುಭವಿಸ್ತಾ ಇದ್ದೀನಿ ಅಂತ ನನಗ್ ಗೊತ್ತಿದೆ, ನಿಮ್ಗೂ ನಿಮ್ ಮನ್ಸೊಳಗಡೆ ಗೊತ್ತಿದೆ ನೀವು ಮಾಡಿರೋಂಥದ್ದು, ನನಗ್ ತೊಂದರೆ ಮಾಡಿರೋಂಥದ್ದು. ನಾನ್ ದುಡ್ಡು ಮಾಡ್ಬೇಕು ಅನ್ನೋದಕ್ಕಾದ್ರೆ ನನಗೆ 3 ಡಿಗ್ರಿ ಇದೆ. ಬೇರೆ ಎಲ್ಲಾದ್ರೂ ಒಳ್ಳೆ ಕಡೆಗೆ ಜಾಬ್ ಹೋಗಿ ಆರಾಮಾಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದಾಯ್ತು. ಆದ್ರೆ ನನಗೆ ಉದ್ದೇಶ ಇರೋದೇನೆ ಬೇರೆ. ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಆಗ್ತಾ ಇದಾರೆ. ನಾನು ಎಲ್ಲಿ ವಿಚಿತ್ರ ಹೇಳ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ನಾನು ಇದೀನಿ. ನೋಡೋರ್ಗೆಲ್ಲ ರಿಲೇಟಿವ್ಸ್ ಒಂದು ಗೊತ್ತಾಗೋದಿಲ್ಲ, ನಮ್ದು ತಪ್ಪು ಅನ್ನೋ ತರ ಅನ್ಸುತ್ತೆ ಅವ್ರಿಗೆಲ್ಲ. ವಾಸ್ತವ ನಾನ್ ಅನ್ಭವಿಸ್ತಾ ಇರೋದು. ಸಿಂಪತಿಗೋಸ್ಕರ, ವ್ಯೂಸ್ಗೋಸ್ಕರ ಮಾಡ್ತಾ ಇದೀನಾ? ಅಂತವ್ರನ್ನ ನಾನ್ ಮೇಲ್ ಬಿದ್ದು ಹೋಗಕ್ಕಾಗತ್ತಾ? ನನ್ ಲೈಫ್, ನನ್ ಜೀವನ ಕೊಡುವಂತ ನಾನು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ, ಮಾಡೋದು ಇಲ್ಲ. ಉಳ್ಕೊಂಡು ಕೆಲಸ ಎಲ್ಲರೂ ಹುಡ್ಕೊಳ್ಳಿ ಇಲ್ಲಿ ಉಡುಪಿನಲ್ಲಿ. ಅದಾದ್ಮೇಲೆ ನಾವು ಏನು ಸಂಬಂಧ ಗಟ್ಟಿ ಆಯ್ತು ಅಂತಂದ್ರೆ ನಾವು ಒಟ್ಟಿಗೆ ಬದುಕ್ಬೋದು. ಇಷ್ಟೆಲ್ಲ ಒಳ್ಳೆ ರೀತಿನಲ್ಲಿ ಮಾತಾಡಿದ್ರು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ರು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಲೈಫ್ ಜರ್ನಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಊಟದ್ದು ಇಟ್ಕೊಂಡಿದ್ದೀನಿ, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ನಿನ್ನೆ ರಾತ್ರಿ ಒಂದು ಊಟ ತಗೊಂಡಿದ್ದೆ, ಸೊ ಅದನ್ನ ಇವಾಗ ಹಾಕೊಳ್ತೀನಿ. ಸೊ ನನ್ನ ಅಮ್ಮನ್ಗೆ ಫೋನ್ ಮಾಡಿದ್ದೆ ಸುಮಾರು ಸತಿ ನಿನ್ನೆ ಸಂಜೆಯಿಂದ, ಲೈನ್ಗೆ ಸಿಗ್ತಾ ಇಲ್ಲ ಅವರು. ಇವತ್ತು ಕೂಡ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ. ಈಗ ನಾನಿಲ್ಲಿ ರೈಸ್ ಹಾಕೊಳ್ತೀನಿ. ಸಾರುಗಳು ಬಿಸಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಖುಷಿಯಾಗಿರೋಕ್ ಪ್ರಯತ್ನ ಮಾಡ್ತೀನಿ ನಾನು, ಆದ್ರೆ ಸಮಾಧಾನವಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ಮತ್ತೆ ನನ್ನ ಲೈಫಲ್ಲಿ ಮತ್ತೆ ಬಿರುಗಾಳಿ ತರ ಬೀಸ್ತಾನೆ ಇರುತ್ತೆ. ನಾನು ಹೇಳೋದಿಷ್ಟೇ ಸ್ನೇಹಿತರೆ, ಹೆಣ್ಮಕ್ಳು ಲೈಫ್ ಅಷ್ಟು ಈಸಿ ಇಲ್ಲ. ಸ್ವಂತದವರೇನೆ ತುಂಬಾ ಮಾನಸಿಕವಾಗಿ ತೊಂದರೆ ಕೊಡೋದೇ ಜಾಸ್ತಿ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಭರವಸೆ, ಜೀವನದ ಮೇಲೆ ಇರುವಂತಹ ಭರವಸೆನ ಕಳ್ಕೊಳ್ಬಾರ್ದು. ನಿನ್ನೆ ಒಂದು ಪಾಯಸ ತಗೊಂಡಿದ್ದೆ, ರೆಗ್ಯುಲರ್ ಊಟದ ಜೊತೆ ತಗೊಳ್ತೀನಲ್ವಾ ನಾನು, ತಿನ್ನಕ್ಕೂ ಆಗ್ಲಿಲ್ಲ ನನ್ ನಿನ್ನೆ ರಾತ್ರಿ. ಅದನ್ನೇ ಹಾಗೆ ಇಟ್ಟಿದ್ದೆ, ಬಿಸಿ ಮಾಡ್ತೀನಿ. ಈಗ ತುಪ್ಪ ನೀರ್ ಹಾಕಿ ಬಿಸಿ ಮಾಡ್ಬೇಕು. ಈ ತರ ಇದೆ, ಬಿಸಿ ಮಾಡ್ತೀನಿ. ನನ್ನ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೊಡೆತ ಬೀಳ್ತಾ ಇದೆ. ನೋಡಿ, ನೀರ್ ಕಾಯಿಸಿಲ್ಲ, ಇವಾಗ
ಇದು ಸ್ವಲ್ಪನೇ ನೀರಿತ್ತು, ಕಾಯಿಸಿರೋ ನೀರು. ದಿನನಿತ್ಯದ ಚಟುವಟಿಕೆಗಳು ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಈ ತರ ನಾನು ಒಂದು ಏಳ್ಗೆಗೆ ಹೊಡೆತ ಬೀಳ್ತಾ ಇರೋದನ್ನೇ ನನ್ನ ಒಂದು ಮಾನಸಿಕ ಒಂದು ಆರೋಗ್ಯನ ಕೆಡಿಸ್ತಾ ಇದ್ದಾರಲ್ವಾ ನನ್ನ ಸುತ್ತಮುತ್ತ ಇರೋರು, ಅದರಿಂದಾನೇ ನನ್ಗೆ ಈ ರೀತಿ ಒಂದು ಏಳ್ಗೆ ಆಗ್ತಾ ಇಲ್ಲ. ಸರಿಯಾಗಿ ನಂದು ಮಾನಸಿಕ ಸ್ಥಿಮಿತ ಸರಿಗಿದ್ರೆ ತಾನೇ ನಾನು ಬೇರೆ ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ ಸಾಧ್ಯ ಆಗುವಂತದ್ದು. ನಂದು ಇಡೀ ಲೈಫ್ ಒಂದ್ ರೀತಿ ಹೋರಾಟ ಅಂತಾನೆ ಹೇಳ್ಬೋದು. ಎಲ್ಲ ಡಿವೋರ್ಸ್ ಆಗಿ ಈಗಲಾದ್ರೂ ನೆಮ್ಮದಿಯಾಗಿರೋಣ ಅಂತಂದ್ರೆ ಅದಕ್ಕೂ ಒಂದು ಅವಕಾಶ ಆಗ್ತಾ ಇಲ್ಲ. ಅದೇನಪ್ಪ ಈ ತರ ನನ್ನ ಲೈಫ್ ನೋಡಿ. ಸೊ ನನ್ನ ಚಾನೆಲ್ ನಲ್ಲಿ ವಿಡಿಯೋಸ್ ಅಂತೂ ಸ್ಟಾಪ್ ಮಾಡೋದಿಲ್ಲ. ನನ್ನ ಒಂದು ಓದಿರೋದು ಸೈಕಾಲಜಿ, ಓದಿಸಿರೋದು ಮನೇಲಿ ಸೈಕಾಲಜಿ, ಅದಕ್ಕೆ ರಿಲೇಟೆಡ್ ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ. ಕಾನ್ಸೆಪ್ಟ್ಗಳನ್ನ ತಿಳಿಸ್ತೀನಿ. ಇನ್ ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಇಲ್ಲಿ ಪಬ್ಲಿಕ್ ಆಗಿ ನನ್ ಒಂದ್ ಮನೆ ವಿಷಯ ಹೇಳ್ಕೊಂಡ್ ಕೂತಿಲ್ಲ, ಕಾನ್ಸೆಪ್ಟ್ಗಳು ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ಮನೆ ವಿಷಯ ಅಂತ ಅಲ್ಲ, ನನ್ನ ಲೈಫ್ ಅಲ್ಲಿ ನಾನ್ ಅನುಭವಿಸ್ತಾ ಇರೋದನ್ನ ಹೇಳಿದ್ದೀನಿ ಹೊರತು ಯಾರ ತೇಜೋವಧೆ ಮಾಡುವಂತ ಮಾತುಗಳು ನಾನೆಲ್ಲೂ ಆಡಿಲ್ಲ. ಇನ್ನು ನನಗೆ ತೊಂದರೆ ಕೊಡ್ತಾ ಇರೋರೇ ಜಾಸ್ತಿ. ಸುಮ್ನೆ ಇರ್ಬೇಕಲ್ವಾ ಮತ್ತೆ, ತೊಂದರೆ ಕೊಡೋದು ಯಾಕೆ? ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ರೆ ತೊಂದರೆ ಕೊಡೋದು ಯಾಕೆ? ಅಲ್ಲ, ನಾವು ಒಂದು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ನಮಗ್ ನಾವೇ ಸೃಷ್ಟಿ ಮಾಡ್ಕೊಳ್ತಿದೀವಿ ಅವಕಾಶಗಳನ್ನ, ಅದಕ್ಕೂ ಕಲ್ಲು ಹಾಕ್ತಾರ ಇಲ್ಲ. ಮೇಲ್ನೋಟಕ್ಕೆ ಚೆನ್ನಾಗಿರುವಂತದ್ದು ಬೆನ್ನಿಗೆ ಚೂರಿ ಹಾಕುವಂತ ಕೆಲ್ಸಗಳು ಮಾಡುವಂತದ್ದು ಏನಿವೆಲ್ಲ. ನಾನು ಇದನ್ನ ತಗೋಬೇಕು, ಬೆಂಕಿ ಕಡ್ಡಿ ಇಷ್ಟೊಂದು ಸ್ವಲ್ಪ ಇದೆ ಇನ್ನ. ಈಗ ನೋಡಿ, ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೆ, ಆಯ್ತಾ. ಏನೋ ನಮ್ಮಮ್ಮ ಹತ್ರ ನನ್ ಒಂದ್ ಭಾವನೆ ಹೇಳ್ಕೊಂಡಾಗ್ಲೂನು ಒಂದ್ ರೀತಿ ನಂದೇ ಒಂದ್ ರೀತಿ ತಪ್ಪು ಅನ್ನೋ ರೀತಿ ಮಾಡಿ 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 ಹಂತವಾಗ್ಲೂ ಕೊನೆಗೆ ಸುತ್ತಮುತ್ತ ಇರೋರ್ಗೆಲ್ಲ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ಮಾಡಿ, ಅವ್ರ ರಿಲೇಟಿವ್ ಇಂದ ಇಷ್ಟು ಕೆಟ್ಟದಾಗಿ ಮಾತುಗಳನ್ನ ಕೇಳ್ಬೇಕಾದಂತ ಪರಿಸ್ಥಿತಿ ಮಾಡಿ, ಅದು ನನ್ಗೆ ಮಾನಸಿಕ ಹಿಂಸೆ ಉಂಟಾಗಿ ನಾನು ನನ್ನ ಜೀವನದ ಬಗ್ಗೆ ಓಪನ್ ಆಗಿ ಹೇಳ್ಕೊಳ್ಳೋದು ತರ ಮಾಡಿ, ನಾ ಎಲ್ಲ ಮರೆತು ನನ್ ಮುಂದೆ ಜೀವನ ಸಾಗಿಸ್ತಾ ಇರೋಂತವಳು. ಎಲ್ಲ ಇವರೇ ಮಾಡಿ 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 ಇವಾಗ ಕೊನೆಗೆ ಒಂದೇ ತಪ್ಪು ಅನ್ನೋ ತರ ಕ್ರಿಯೇಟ್ ಮಾಡಿ ಅವ್ರು ಮಾಡ್ತಾರೆ, ತೊಂದರೆ ಕೊಡ್ತಾರೆ. ನಾನು ಕೊಡೋ ಪ್ರತಿಕ್ರಿಯೆ ನನ್ನನ್ನ ಕೆಟ್ಟವಳನ್ನಾಗಿ ಮಾಡುತ್ತೆ. ಫಸ್ಟ್ ಅವ್ರು ತೊಂದರೆ ಕೊಡೋದು ಯಾಕೆ? ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಹೊರಿಸುವಂತದ್ದು. ಇಷ್ಟೆಲ್ಲ ಆಗ್ತಾ ಇದೆ. ಅದಕ್ಕೆ ನಾನು ಮತ್ತೆ ನಿನ್ನೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ಯಾಕಿಷ್ಟು ನನಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಮತ್ತೆ ಇವಾಗ ಫೋನಿಗೆ ಸಿಗ್ತಾ ಇಲ್ಲ. ನಾನು ಹೇಳ್ದೆ, ನಿಮ್ಮೇಲೇನೆ ಕಂಪ್ಲೇಂಟ್ ಕೊಡ್ತೀನಿ, ಇಷ್ಟೊಂದು ಮಾನಸಿಕ ತೊಂದರೆ ಆಗ್ತಾ ಇದೆ ನನ್ಗೆ ಅಂತಂದ್ರೆ, ನನಗೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದಿದ್ದಕ್ಕೆ ಫೋನೇ ಇವಾಗ ಸಿಗ್ತಾ ಇಲ್ಲ. ಈಗ ಸುಮ್ನೆ ಯಾರೂನು ಮಾತಾಡಲ್ಲ ಅಲ್ವಾ, ನನಗ್ ತೊಂದರೆ ಆಗ್ತಾ ಇರೋದಕ್ಕೆ ತಾನೇ ನಾನು ಮಾತಾಡ್ತಾ ಇರೋದು. ಇನ್ ನನ್ ತಮ್ಮ ನೋಡಿದ್ರೆ ಉದ್ದುದ್ದ ಮೆಸೇಜ್ಗಳು. ನಿನ್ನೆ ಒಂದು ದಿವ್ಸಕ್ಕೂ ಅಕ್ಕ ಹೇಗಿದೆ ಅನ್ನೋ ತರ, ಏನು ಅಕ್ಕ ಬಿಡಿ, ಅಕ್ಕ ಅನ್ನೋ ಮಾತೆ ಇಲ್ವೇ ಇಲ್ಲ. ಚೈತ್ರ ಹೇಗಿದ್ಯಾ ಅಂತ ಹೇಳಿ ಒಂದು ಇದಕ್ಕೂ ಫೋನು ಇಲ್ಲ, ಮೆಸೇಜ್ ಇರೋದಿಲ್ಲ. ಇವಾಗ ನನ್ನನ್ನು ರೊಚ್ಚಿಗೆಬ್ಸಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನ್ ಕೆಟ್ಟವಳಾಗಿ ಅದಕ್ಕೆ ಒಂದಷ್ಟು ಉದ್ದ ಮೆಸೇಜ್ಗಳು. ಓದಕ್ಕೂ ನನಗೆ ಶಕ್ತಿನೂ ಇಲ್ಲ. ನೆನ್ನೆ ಇಡೀ ದಿವಸ ಏನು ತಿನ್ನಕ್ಕೂ ಆಗಿರ್ಲಿಲ್ಲ, ನೈಟ್ ಇಡೀ ದಿವಸ ನಿದ್ದೆ ಇರ್ಲಿಲ್ಲ ಮೊನ್ನೆ ರಾತ್ರಿ.
ಈ ತರ ಇರುವಾಗ ನಾನು ಮತ್ತೆ ನನ್ನ ತಮ್ಮಂದು ಬ್ಲಾಕ್ ಮಾಡ್ಬೇಕಾದ್ರೆ ಪರಿಸ್ಥಿತಿ. ಈ ತರ ಮಾಡಿ ಮತ್ ಮುಂದಕ್ಕೆ ಏನ್ ಮಾಡ್ತಾರೆ, ಓ ತಮ್ಮಂದೇ ನಂಬರ್ ಸ್ವಂತ ಮನೆಯವ್ರದೇ ಬ್ಲಾಕ್ ಮಾಡಿದಾಳೆ ಅನ್ನೋ ತರ ಈ ರೀತಿ ಅವರೇ ಸೃಷ್ಟಿ ಮಾಡಿ ನಾನು ತೊಂದರೆ ಕೊಟ್ಟು ನಾನು ಕೊಡೋ ಪ್ರತಿಕ್ರಿಯೆಯಿಂದ ನನ್ನನ್ನು ಕೆಟ್ಟವಳನ್ನಾಗಿ ಮಾಡ್ತಾ ಇದ್ದಾರೆ. ಮಾಡ್ಲಿ, ಇನ್ನ ಎಷ್ಟು ನನ್ನ ಲೈಫಲ್ಲಿ ಆಟ ಆಡ್ತಾರೋ ಆಟ ಆಡ್ಲಿ. ಎಷ್ಟು ನಾವು ಒಳ್ಳೆ ರೀತಿ ನಾನು ಇದ್ರು ಕೂಡ ನಮ್ ಒಳ್ಳೆತನನೆಲ್ಲ ಮರೆಮಾಚಿ ಅವರ ಒಂದು ಏನು ಪರಿಕಲ್ಪನೆ ಅವರ ಒಂದು ಏನು ಇನ್ಸೆಕ್ಯೂರಿಟೀಸ್ ನನ್ನ ಮೇಲೆ ಪ್ರೊಜೆಕ್ಟ್ ಮಾಡಿ, ಅವರ ಒಂದು ಶಾಡೋಸ್ ನನ್ನ ಮೇಲೆ ಪ್ರೊಜೆಕ್ಟ್ ಮಾಡಿ ನನ್ನ ಬೆಳಕನ್ನ ತುಳಿತಾ ಇದಾರಲ್ವಾ, ನನ್ನಲ್ಲಿರೋ ಒಂದು ಏನು ಭರವಸೆನ ತುಳಿತಾ ಇದಾರಲ್ವಾ, ಇದು ತುಂಬಾ ತಪ್ಪು. ಒಂದು ಹೆಣ್ಣು ಮಗಳ ಮೇಲೆ ಇಷ್ಟೊಂದು ಮಾನಸಿಕ ಹಿಂಸೆ ಕೊಡ್ಬಾರ್ದು ಯಾವಾಗ. ನಮ್ಮಮ್ಮ ಅವತ್ ಪ್ರಾಮಿಸ್ ಮಾಡಿದ್ರು, ಇಲ್ಲ ನಾನು ಇನ್ವರೆಗೂ ಏನು ತರೋದಕ್ ಹೋಗೋದಿಲ್ಲ ಅದು ಇದು ಅಂತ ಹೇಳಿ. ಮತ್ತೆ ಅವ್ರ ಅಣ್ಣನ ಹೆಸರು ಎಲ್ಲ ನನ್ ಮುಂದೆ ತರ್ತಾರೆ. ಏನಕ್ಕೆ ಅವ್ರಿಗೆಲ್ಲ ಏನ್ ಅರ್ಹತೆ ಇದೆ ಅನ್ಬಿಟ್ಟು, ಏನು ನನ್ನ ವಯಸ್ಸಲ್ಲೆಲ್ಲ ಚೆನ್ನಾಗಿ ಅವರು ಮಾತಾಡ್ಸ್ಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ ಮಾತ್ರಕ್ಕೆ ಎಲ್ಲಾನು ಇವ್ರು ಮಾಡಿದ್ದೆಲ್ಲ ಸಹಿಸ್ಕೋಬೇಕು ಅಂತ ಏನು ಇಲ್ಲ. ನಾನ್ ಎಷ್ಟೋ ಕಷ್ಟದಲ್ಲೆಲ್ಲ ಇರುವಾಗೆಲ್ಲ ಏನು ಒಂದು ಫೋನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಯಾರು ನಮ್ಮಮ್ಮನ ಅಣ್ಣ ಅವರಾಗಿರ್ಬೋದು, ಯಾರು ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಒಂದ್ ಫೋನ್ ಮಾಡಿ ವಿಚಾರಿಸುವಂತದ್ದು ಏನೂ ಇರ್ತಾ ಇರ್ಲಿಲ್ಲ. ಇವಾಗ ಯಾಕೆ ಇವರು ಹೆಸರುಗಳನ್ನೆಲ್ಲ ನನ್ ಮುಂದೆ ಪ್ರಸ್ತಾಪ ಮಾಡ್ಬೇಕು? ಹೇಳಿದ್ದೀನಿ, ಏನಿದ್ರು ಅದನ್ನ ನೀವೇ ನೋಡ್ಕೊಳ್ಳಿ, ನನ್ನವರೆಗೂ ತರಬೇಡಿ ಅಂತ. ನನ್ವರೆಗೂ ಮೊದ್ಲೇ ಇಲ್ಲಿ ಒಬ್ಳೆ ಬದುಕ್ತಾ ಇದ್ದೀನಿ, ನನ್ಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಯಾರು ಇಲ್ಲ, ನನ್ ಕಷ್ಟ ಸುಖ ಕೇಳೋದಕ್ಕೆ ಯಾರು ಇಲ್ಲ. ಯಾಕೆ ಈ ತರ ನನಗೆ ಹಿಂಸೆ ಕೊಡ್ಬೇಕು? ಸಾರ್ ಬಿಸಿ ಮಾಡೋದೇ ಮರ್ತೈತೆ ನೋಡಿ. ಹೀಗೆ ನಾವು ಯೋಚನೆಗಳಲ್ಲಿ ಆ ಕಡೆ ಅವಾಗ್ಲೇನೆ ಇದು ಪಾಯ್ಸ ಆ ಕಡೆ ಸ್ಟವ್ ಮೇಲೆ ಸಾರು ಇಡ್ಬೋದಾಗಿತ್ತು. ನಿಮ್ ಜೊತೆ ಮಾತಾಡ್ಕೊಂಡು ಸಾರು ಇಡ್ಲಿಲ್ಲ. ಈ ತರ ತೊಂದ್ರೆ ಕೊಡ್ತಾರೆ ನೋಡಿ. ನಾನು ನನ್ನ ತಮ್ಮ ಅದನ್ನು ಮೆಸೇಜ್ ಮಾಡ್ತೇನೆ, ಸಿಂಪತಿಗೋಸ್ಕರ ವ್ಯೂಸ್ಗಳಿಗೋಸ್ಕರ ಮಾಡ್ತೀನಂತೆ ನಾನು ವಿಡಿಯೋಸ್. ಆ ತರ ಇದ್ದಿದ್ರೆ ನಾನು 4 ವರ್ಷಕ್ಕೆ ಮುಂಚೆನೆ ಎಲ್ಲ ಹೇಳ್ಕೊಳ್ಬೋದಾಗಿತ್ತು. ನಂದು ಯಾವ ತರ ಮದ್ವೆ ಮಾಡ್ಕೊಂಡಿರೋದು ಹೇಳಿದ್ನ, ಅಥವಾ ನನ್ ಡಿವೋರ್ಸ್ ಆಗಿದ್ದು ಹೇಳಿದ್ನ, ಅಥವಾ ನಾನ್ ಪಟ್ಟಿರೋ ಕಷ್ಟಗಳು ಹೇಳಿದ್ನ, ಅಥವಾ ಅದ್ರದ್ದು ಫೋಟೋಸ್ಗಳು ಶೇರ್ ಮಾಡಿದ್ನ, ಇದುವರೆಗೂ ಮಾಡೂ ಇಲ್ಲ. ನನ್ನ ನೆಟ್ಟಿಗೆ ನಾನು ಕಷ್ಟಪಟ್ಟಿರೋ ಫೋಟೋಸ್ಗಳೆಲ್ಲ ನಾನು ಯಾವ್ಯಾವ ರೀತಿ ಇದ್ದೆ ಅನ್ನೋದೆಲ್ಲ ಏನು ಇನ್ನೂವರೆಗೂ ಏನು ಶೇರ್ ಮಾಡಿಲ್ಲ. ಆಯ್ತಾ? ಆತರ ಇದ್ದಿದ್ರೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನಾನು ಯಾವತ್ತೋ ಹೇಳ್ಬೋದಾಗಿತ್ತು ಅಲ್ವಾ? ಎಷ್ಟು ನೋಡಿ ಎಂತ ಜನಪ ಅನ್ಸುತ್ತೆ. ಈಗ ಏನು ನನ್ನ ಲೈಫ್ ಅಪ್ಡೇಟ್ ನಾನೇ ಹೇಳ್ಕೊಳ್ಬೇಕು. ಇದು ಯಾಕಂದ್ರೆ ವ್ಲಾಗ್ಸ್ ಅಲ್ಲಿ ನಮ್ ಲೈಫ್ ಏನ್ ನಡೀತಿದೆ ಅದನ್ನೇ ತರ ತೋರಿಸ್ಬೇಕು. ವ್ಲಾಗ್ ಜೊತೆಗೆ ಇದು ನನ್ನ ಒಂದು ಓದಿಗೆ ತಕ್ಕನಾಗೆ ನನ್ನ ಒಂದು ಈ ತೊಂದರೆಗಳು ಕೊಡ್ತಾ ಇದಾರೆ, ಅದಕ್ಕೆ ನಾನೇ ಅರ್ಥ ಕಂಡ್ಕೊಂಡು ಈ ತರ ಇರುತ್ತಪ್ಪ, ಟಾಕ್ಸಿಕ್ ರಿಲೇಶನ್ಶಿಪ್, ಟಾಕ್ಸಿಕ್ ಫ್ಯಾಮಿಲಿ ಈ ತರ ನಮ್ಮಂತವ್ರು ಅನ್ಭವಿಸ್ತಾರಪ್ಪ ಅಂತ ನಾನೇ ಅರ್ಥ ಕಂಡ್ಕೊಂಡು ಇನ್ನೊಬ್ರಿಗೆ ಒಂದ್ ರೀತಿ ತಿಳುವಳಿಕೆ ಮೂಡಿಸುವಂತದ್ದು, ಇನ್ಸ್ಪಿರೇಷನ್ ಮಾಡುವಂತದ್ದು ಮಾಡ್ತಾ ಇದೀನಿ. ಇದರಲ್ಲಿ ಸಿಂಪತಿ ಏನ್ ಬಂತು, ಇದೇನ್ ಬಂತು? ನಾನೇನ್ ಯಾರಿಗಾದ್ರೂ ನನ್ಗೆ ದುಡ್ಡು ಕೊಡಿ ಅಂತಾನೋ ಅಥವಾ ನನ್ನನ್ನು ಕಾಪಾಡಿ ಅಂತಾನೋ ಬೇಡ್ಕೊಂಡಿದ್ದೀನ? ನನ್ನ ಲೈಫ್ ಏನಿದೆ ಅದನ್ನ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ಏನಿದೆ? ಯಾರು ತೇಜೋವಧೆ ಮಾಡಿದೀನ? ಯಾವ ವಿಡಿಯೋನಲ್ಲೂ ಒಂದು ತೇಜೋವಧೆನೂ ಮಾಡಿಲ್ಲ. ನನ್ನ ಲೈಫ್ ಈ ತರ ಇದೆ, ನನ್ ಡಿವೋರ್ಸ್ ಆಗಿದೆ, ನನ್ ತಂದೆ ನೋಡಿಲ್ಲ, ಏನು ಮಕ್ಳು ಇಲ್ಲ, ಮತ್ತೆ ಏನು ಈ ರೀತಿ ನನ್ನ ಒಂದು ಲೈಫ್ ಜರ್ನಿನ ತಂದೆ ನೋಡಿಲ್ಲ, 35 ವರ್ಷ ಮಕ್ಳು ಇಲ್ಲ, ಡಿವೋರ್ಸ್ ಆಗಿದೆ. ಈ ರೀತಿ ನನ್ ಕಷ್ಟದ ದಿನಗಳನ್ನ ನೋಡಿದೀನಿ. ಯಾರೆಲ್ಲ ಕಷ್ಟ ಕೊಟ್ಟಿದ್ದಾರೆ ಎಲ್ರು ನಾನು ಒಂದ್ ರೀತಿ ಏನೋ ಹೀಗಾಗ್ಬೇಕು ಅಂತ ಇರುತ್ತೆ. ನಮ್ಮ ಪಾಪ ಕರ್ಮಗಳು ಏನಿರುತ್ತೋ ಅಲ್ವಾ, ಆ ರೀತಿ ನನ್ಗೆ ಇದ್ ರೀತಿ ಆಗಿದೆ, ಇದರಿಂದ ಪಾಠ ಕಲ್ತಿದ್ದೀನಿ ಅಂತ ಹೇಳಿದಿನೇ ಹೊರತು ಯಾರನ್ನ ದೂಷಿಸಿದಿನ? ಇಷ್ಟೊಂದು ಈಗ ನಮ್ಮಮ್ಮ ಅಷ್ಟೊಂದಿರೋರು, ಅವ್ರು ಯಾರೋ ಡಿಫಾಮೇಶನ್ ಅಂತ ಹೇಳಿದ್ರೆ ನಮ್ಮಮ್ಮ ಅವರೇ ಸಾಲ್ವ್ ಮಾಡ್ಕೊಳ್ಬೇಕಲ್ವಾ. ನನ್ ಮಗಳು ಏನ್ ಹೇಳಿದಾಳೆ ಅಂತದ್ದು ಅಂತ, ನನ್ ಮಗಳು ಏನ್ ಮಾಡಿದಾಳೆ ಅಂತದ್ದು, ಅವಳ ಲೈಫ್ ಅಲ್ಲಿ ಏನ್ ನಡೆದಿದೆ ಅದನ್ನ ಹೇಳಿ, ಯಾರನಿಗೂ ತೇಜೋವಧೆ ಕೊಡದೆ ಅವಳ ಲೈಫ್ ಅಲ್ಲಿ ಪಾಠ ಕಲ್ತಿದ್ದಾಳೆ ಅಂತ ಹೇಳಿ ಅವಳು ಮುಂದೆ ಸಾಕ್ತಿದ್ದಾಳೆ ಅಂತ ಹೇಳ್ಬೋದಲ್ವಾ ತಾಯಿಯಾದವ್ರು. ಅದನ್ ಬಿಟ್ಬಿಟ್ಟು ನನಗೇನೆ ಒಂದ್ ರೀತಿ ರಾತ್ರಿ ಫೋನ್ ಮಾಡಿ ಹಿಂಸೆ ಮಾಡುವಂತದ್ದು ಏನಿದೆ ಹೇಳದ್ ನೋಡಿದ್ರೆ ನಾ ಏನ್ ಹೇಳ್ಬಿಟ್ಟೆ, ಇದು ನಿನ್ಗೆ ಅರಿವು ಬರ್ಲಿ ಈ ತರ ಆಗ್ತಿದೆ ಅಂತ. ಒಬ್ಳೇ ಇರ್ತಾಳೆ, ಟೆನ್ಷನ್ ಆಗ್ತಾಳೆ ಅನ್ನೋದು ಬೇಡ್ವಾ ಅವ್ರಿಗೆ?
ಆ ಟೆನ್ಷನ್ ಅಂದ್ರೆ ಇನ್ನೇನಿಲ್ಲ ಸ್ನೇಹಿತರೆ, ಬೇಜಾರಾಗುತ್ತೆ. ನಾವೇನು ತಪ್ಪು ಮಾಡಿದಿರಾ ಈ ರೀತಿ ನಾವೆಲ್ಲ ಅನ್ನಿಸ್ಕೋಬೇಕಾ, ಈ ರೀತಿ ಎಲ್ಲ ನಾವು ಅನುಭವಿಸ್ಬೇಕಾ ಅನ್ನೋ ಒಂದು ಬೇಜಾರಾಗಲ್ವಾ? ಒಂದು ಮನುಷ್ಯ ಭಾವನಾತ್ಮಕ ಜೀವಿಗೆ ಆಗುವಂತದ್ದು ಸಹಜ ಅದು, ಅಲ್ವಾ? ಊಟ ಮಾಡ್ದಿರಾ, ನಿದ್ದೆ ಮಾಡ್ದಿರಾ, ನಮ್ಮ ಪಾಡಿಗೆ ನಾವು ಬದುಕ್ತಾ ಇದೀವಿ. ಊಟ ಮಾಡ್ದಿರಾ, ನಿದ್ದೆ ಮಾಡ್ದಿರಾ ತರ ಮಾಡುವಂತದ್ ಯಾಕೆ? ಇಲ್ಲಿ ಪಾಯಸ ಬಿಸಿ ಆಯ್ತು, ಇಳಿಸೋಣ. ನಂಗೊಂದು ಈಗ ಬೆಳಿಗ್ಗೆ ಈಗ ಮತ್ತೆ ಮಧ್ಯಾಹ್ನಕ್ಕೆ ಸಂಜೆಗೆಲ್ಲ ಇದು ಆಗುತ್ತೆ. ಗಂಜಿ ತರ ಇರುತ್ತೆ ಪಾಯಸ ಅಂದ್ರೆ, ಇನ್ನೇನಿಲ್ಲ ಸ್ನೇಹಿತರೆ, ಈಗ ತೋರಿಸ್ತೀನಿ ಬನ್ನಿ. ಗಂಜಿ ತರ ಇರುತ್ತೆ ಅಷ್ಟೇ ಇದು, ಅದಕ್ಕೆ ನಾನು ತಗೊಳ್ಳೋದು. ಸ್ವಲ್ಪ ಹೆಲ್ತ್ಗೂ ಒಳ್ಳೇದು, ಸ್ವೀಟ್ ಎಲ್ಲ ಏನು ಅಷ್ಟು ಇರೋದಿಲ್ಲ, ಗಂಜಿ ತರ ಇರುತ್ತೆ, ಹಾಗಾಗಿ ತಗೊಳ್ಳೋಂಥದ್ದು. ಒಂದು ಪಾಯಸಕ್ಕೆ 40 ರೂಪಾಯಿ ಅಷ್ಟೇನೆ, ವರ್ತು ಮಾತ್ರ. ಹಾಗಾಗಿ ಸಾರು ಬಿಸಿ ಆಯ್ತು. ಒಂದು ದಿವ್ಸಕ್ಕೂ ಅಕ್ಕನ ಒಂದು ಪ್ರೀತಿ ಆಗ್ಲಿ, ಇಷ್ಟು ದೂರ ಇದ್ದಾಳೆ, ಒಂದು ಫೋನ್ ಮಾಡಿ ವಿಚಾರಿಸೋಣ ಅನ್ನೋದಾಗ್ಲಿ ಏನೂ ಇಲ್ಲ. ಮೆಸೇಜ್ ಮಾತ್ರ, ನೀನಲ್ಲಿ ಉಡುಪಿಲಿ ಸೇಫ್ ಆಗಿದ್ಯಾ, ನಾವಿಲ್ಲಿ ಇದಾಗಿದ್ದೀವಿ, ತೊಂದರೆಯಲ್ಲಿ ಆಗೋ ತರ ಪರಿಸ್ಥಿತಿಲಿ ಇದೀವಿ ಅನ್ನೋ ತರ ಮೆಸೇಜ್ ಮಾಡೋದು ಏನ್ ಅರ್ಥ? ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡೋದು ಯಾಕೆ? ಇನ್ ಲೈಫಲ್ಲಿ ಏನೇನಾಗ್ತೀವಿ ಎಲ್ಲದಕ್ಕೂ ನಾನೇ ಹೊಣೆನಾ? ಇವ್ರು ತೋರ್ಸಿದ ಹುಡುಗನ್ನೇ ಮದ್ವೆ ಆಗಿ ಕೊನೆಗೆ ಅಲ್ಲಿಂದ ಮೋಸ ಆಗಿ ನಾನು ಪಡಬಾರ್ದ ಕಷ್ಟಗಳು ಪಟ್ಟು ಅವ್ರೆ ಡಿವೋರ್ಸ್ ಮಾಡ್ಸಿದ್ರು. ನನ್ ಪಾಡಿಗೆ ನಾನು ಬದುಕ್ತಾ ಇದ್ರೆ ಅದನ್ನೂ ತಪ್ಪು ಅಂತಂದ್ರೆ, ಅವ್ನ್ ಹೇಳ್ತಾನೆ ಇಲ್ಲೇ ಬಂದ್ರೆ ನಾವು ಒಂದು ಇದು ಏನು, ನನ್ ತಮ್ಮ ಹೇಳ್ತಾನೆ ಇಲ್ಲೇ ಬಂದ್ರೆ ನಿನ್ ಲೈಫ್ ಚೇಂಜ್ ಆಗುತ್ತೆ, ಚೆನ್ನಾಗಾಗುತ್ತೆ, ನಿನ್ ಬಗ್ಗೆ ಯೋಚನೆ ಮಾಡು, ನಮ್ ಬಗ್ಗೆ ಯೋಚನೆ ಮಾಡು. ಅಯ್ಯೋ ರಾಮ್ನೆ, ಇವಾಗ ನನ್ ಪಾಡಿಗೆ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ರು ಇಲ್ಲಿ ಅಲ್ಲೇ ಹೋಗೋದು ಮತ್ತೆ ಅಲ್ಲಿ ಆಫೀಸ್ ನೋಡ್ಕೊಳ್ಳೋದೆಲ್ಲ ನಮ್ಗೇನ್ ಇಂಟ್ರೆಸ್ಟ್ ಇದೆ ಆ ರೀತಿ ಬದುಕ್ತಿವಿ ಅಂದ್ರು ಬಿಡ್ಲಿಲ್ಲ ಅಂದ್ರೆ ಇವ್ರು. ಈಗ ಮದ್ವೆ ಆಗೋದಕ್ಕೆ ಅಲ್ಲಿ ಹೋಗಿ ಯಾರನ್ನ ಮದ್ವೆ ಆಗೋದು? ಇವನು ಪ್ರೀತಿ ಮಾಡ್ತೀನಿ ಅದನ್ನು ಹೇಳ್ದ ನನ್ ತಮ್ಮ ಮೆಸೇಜ್ ಅಲ್ಲಿ. ವಿನು ಬಗ್ಗೆ ಯೋಚನೆ ಮಾಡೋ, ಅವನು ನಿನ್ ಕಾಯ್ತಾ ಇದ್ದಾನೆ, ಏನೇನು ಹಾಕಿದಾನೆ. ನಾನು ಹೇಳುದು ಇವ್ನ್ ವಿನೋದ್ ಒಂದು ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಆಯ್ತಾ, ಎಷ್ಟು ದಿವಸದಿಂದ ಈಗ. ಮತ್ತೆ ಇಲ್ಲಿ ಎಲ್ಲೋ ಕೆಲ್ಸ ನೋಡಿದೀನಿ, ಅಲ್ಲಿ ಬರ್ತೀನಿ ಅಂದವನು ಏನು, ನಾನು ಹೇಳ್ದೆ ಹೊರಗಡೆ ಬಂದ್ ಅಲ್ಲಿ ಹುಡುಕೋ ಎಲ್ಲಾದ್ರೂ ನಾನು ಭೇಟಿ ಆಗ್ತೀನಿ ಅಂದ್ರೆ, ಅವಂದನು ಏನು ಮತ್ತೆ ರೆಸ್ಪಾನ್ಸ್ ಇಲ್ಲ, ಬರ್ಲೂ ಇಲ್ಲ, ಏನ್ ಮೆಸೇಜು ಇಲ್ಲ, ಫೋನು ಇಲ್ಲ. ಮತ್ ನಾವ್ ಇಷ್ಟೆಲ್ಲ ಮಾನಸಿಕವಾಗಿ ತಗೊಳ್ಳ ಇರ್ತಿದ್ರು, ವಿಚಾರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಯಾರನ್ನ ನಂಬ್ಕೊಂಡು ನಾನು ಹೋಗ್ಬೇಕಲ್ಲಿ? ಮತ್ತ ಅಲ್ಲಿ ಹೋದ್ರೆ ನಾಲ್ಕೋಡೆ ಮಧ್ಯೆ ಒಬ್ರೊಬ್ರು ಬಾಂಧವ್ಯವಾಗಿ ಒಂದ್ ಮಾತಾಡುವಂತದ್ದೇ ಇರೋದಿಲ್ಲ. ಅಂತ ಸಂಪತ್ಗೆ ಅಲ್ಲಿ ಹೋಗಿ ಏನ್ ಸಾಧಿಸ್ಬೇಕು ನಾನು? ನನ್ ತಮ್ಮ ಆಗ್ಲಿ ಮತ್ತೆ ಇದಾಗ್ಲಿ ಒಂದು ರೀತಿ ಇಕ್ಕಟ್ಟಿನ ವಾತಾವರಣ, ಜಗಳಗಳು ಒಳ್ಳೇದಿರುತ್ತೆ, ಜೊತೆಗೆ ಇಮಿಡಿಯೇಟ್ ಜಗಳಗಳಿರುತ್ತೆ, ಒಂದ್ ಮನಸ್ತಾಪಗಳಿರುತ್ತೆ. ಅದೆಲ್ಲ ಬಿಟ್ಟು ನಾನು ಯಾವಾಗ್ಲೂ ಹಬ್ಬದ ಟೈಮಲ್ಲಿ ಹೋಗುವಾಗೆಲ್ಲ ಚೆನ್ನಾಗಿರೋ ದಿನಗಳಿದೆ. ಅದು ಇದು ನಮ್ಮಮ್ಮ ಎಷ್ಟು ಬಟ್ಟೆಗಳು ಕೊಡ್ಸಿದ್ದಾರೆ, ಯಪ್ಪ ಅದೇನ್ ಎಷ್ಟು ಹೇಳ್ಬೇಕು, ಕೊಡ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಜೊತೆಗೆ ಮಾನಸಿಕವಾಗಿ ಹಿಂಸೆನೂ ಕೊಡ್ತಾ ಇರ್ತಾರೆ. ಒಂದು ಸಮಾಧಾನತೆ, ನೆಮ್ಮದಿ ಅನ್ನೋದೇ ಇಲ್ಲ ನನ್ನ ಲೈಫಲ್ಲಿ. ಸಾರ್ ಬಿಸಿ ಆಯ್ತು. ನಾನೀಗ ಇದು ಇನ್ನೂ 2 ಸಾರ್ ಇದೆ, ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ, ಮತ್ತೆ ನಂಗೆ ಸಂಜೆ ತಿನ್ನಕ್ಕಾಗುತ್ತೆ. ಈಗ ಬಾಯ್ಲ್ಡ್ ರೈಸ್ ಹಾಕೊಳ್ತಾ ನೋಡಿ. ನಿನ್ನೆ 1 ರೈಸ್ ತಗೊಂಡಿದ್ದು, ಇಷ್ಟೊಂದಿದೆ, ನಾನು ಸ್ವಲ್ಪನೇ ತಿಂದಿದ್ದು ನಿನ್ನೆ. ನನ್ನ ಪ್ರೀವಿಯಸ್ ವ್ಲಾಗ್ಸ್ ಇದೆ, 1 2 days 3 days, ಅದನ್ನ ಮತ್ತೆ ಹಾಕ್ತೀನಿ. ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇದಕ್ ಮುಂಚೆನೂ ರೈಸ್ ತಗೊಂಡಿದೆ, ಅದೆಲ್ಲ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ವ್ಲಾಗ್ಸ್ ಮಾಡ್ಕೊಂಡಿದ್ದೆ, ಅದೆಲ್ಲ ನೆಕ್ಸ್ಟ್ ಮಾಡಿ, ಅದ್ ಮಾಡ್ಬಿಟ್ಟು ಇದ್ ಮಾಡ್ಬೇಕಿತ್ತು. ಬಟ್ ಈಗ ಅಪ್ಡೇಟ್ ಹೇಳ್ಬೇಕಲ್ಲ ಇವೆಲ್ಲ, ಅದಕ್ಕೆ ನಾನು ಇವಾಗ್ಲೇ ಮಾಡ್ತೇನೆ. ತಿನ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಾರ್ ಹಾಕೊಂಡೆ. ಈ ಸತಿ ಏನು ಉಪ್ಪಿನಕಾಯಿ ಕೊಟ್ಟಿಲ್ಲ. ನಾನು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಹೇಳಿದ್ರೆ ಮಾತ್ರ ಉಪ್ಪಿನಕಾಯಿ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಮುಂಚೆ ಎಲ್ಲ ಯಾವಾಗ್ಲೂ ಕೊಡೋರು. ಚೆನ್ನಾಗಿರುತ್ತೆ ಒಂಚೂರು ಉಪ್ಪಿನಕಾಯಿ ಇದ್ರೆ. ಪಾಯಸ ಆಮೇಲೆ ತಿನ್ನೋಣ. ಈಗ ನಾನು ಅನ್ನ ಸಾರಿದೆ ಅಷ್ಟೇ, ಮೊಸರಿದೆ, ಮೊಸರು ಮತ್ತೆ ಅನ್ನ ಇದೆ ಅಷ್ಟೇ. ಇದಿಷ್ಟು ತಿಂತೀನಿ, ಈಗ ಅಲ್ಲಿ ಇಟ್ಕೊಂಡು ಬರ್ತೀನಿ.
ಸ್ನೇಹಿತರೆ, ಅನ್ನ ಸಾರು ಇಟ್ಕೊಂಡಿದ್ದೀನಿ, ತಿಂತೀನಿ ಇವಾಗ. ಸೊ ನಾನೇನ್ ಹೇಳೋದಂದ್ರೆ, ಸ್ವಲ್ಪ ಕಟ್ ಆಗತ್ತೆ. ಇವಾಗ ನನಗೆ ಅಮ್ಮ ಲೈನ್ಗೆ ಸಿಗ್ತಾ ಇರ್ಲಿಲ್ಲ. ಸೊ ನಾನು ಯಾರಿಗೆ ಹೇಳ್ಕೊಳ್ಬೇಕು? ನನ್ನ ತಮ್ಮನಿಗೆ ಮೆಸೇಜ್ ಅಲ್ಲಿ ಹೇಳಿದ್ದೀನಿ ನಿನ್ನೆ, ಅಮ್ಮ ಲೈನಿಗೆ ಸಿಗ್ತಿಲ್ಲ, ಫೋನ್ ಮಾಡಕ್ ಹೇಳಂತ. ಅವನು ಹೇಳಿ ಮಾಡಿಸ್ಲಿಲ್ಲ ಸರಿಗೆ ಅಂತಂದ್ರೆ, ಈಗ ಈ ರೀತಿ ಫೋನಿಗೆ ಸಿಗಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು? ನಮಗೂ ಮನ್ಸು ಬೇಜಾರಾಗಿ ನನ್ನ ತಮ್ಮಂದು ಬ್ಲಾಕ್ ಮಾಡಿದೆ. ಈಗ ಅಮ್ಮಂದು ಇನ್ನು ಬ್ಲಾಕ್ ಮಾಡಿಲ್ಲ, ಇವಾಗ ಲೈನಿಗೆ ಸಿಗ್ತಾನೆ ಇಲ್ಲ. ಇವ್ ನನ್ನ ತಮ್ಮಂದು ಯಾಕೆ ಬ್ಲಾಕ್ ಮಾಡಿದೆ ಅಂದ್ರೆ, ಸುಮ್ಮನೆ ಅನವಶ್ಯಕ ಮೆಸೇಜ್ಗಳು. ನಾನ್ ಅನ್ಕೊಳ್ಳೋದೇ ಒಂದು, ಅವ್ನು ಹೇಳೋದೇ ಒಂದು. ನನ್ನ ಒಂದು ಆಲೋಚನೆನೇ ಬೇರೆ, ಅವನ ಆಲೋಚನೆ ಬೇರೆ. ನಮ್ಮ ಆಲೋಚನೆ ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತಲ್ವಾ? ಅರೆ ಇಂಟರ್ಫಿಯರ್ ಆಗೋದು ಯಾಕೆ? ನಮ್ಮ ಆಲೋಚನೆ ತಪ್ಪು ಅನ್ನೋ ರೀತಿ ಯಾಕೆ ಮಾಡುವಂತದ್ದು? ಈಗ ನಾನೇನಾದ್ರೂ ನೀವ್ ಯಾಕೆ ಅದನ್ನ ಏನೋ ಆ ಕೆಲ್ಸನೇ ಮಾಡ್ತೀರಾ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾನೇನಾದ್ರು ಒತ್ತಡ ಹೇರ್ತಾ ಇದೀನಿ ಅವ್ರ ಮೇಲೆ? ಅವ್ರಿಗಿಷ್ಟ ಬಂದಂತೆ ಅವ್ರು ಬದುಕ್ತಾ ಇದಾರಲ್ವಾ? ಅದೇ ಒಂದು ರೈಟ್ಸ್ ನಮಗೂ ಇರುತ್ತೆ ಅಲ್ವಾ? ನೀನ್ ಹಾಗೆ ಇರು, ನೀನ್ ಹೀಗೆ ಇರು ಅಂತ ಹೇಳಿದಾಗ ಏನಾಗುತ್ತೆ, ನಮಗೂ ಒತ್ತಡ ಜಾಸ್ತಿಯಾಗಿ ಮಾತಾಡ್ಬೇಕಾದ್ರೆ ಪರಿಸ್ಥಿತಿ ಬರುತ್ತೆ. ಇಲ್ಲಾಂದ್ರೆ ನಾವೇನು ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಈಗ ನಮ್ಮಮ್ಮ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ರೆ, ಇದೇ ಕೊನೆ. ನನಗೆ ಮಾನಸಿಕವಾಗಿ ಒತ್ತಡ ಕೊಡೋದಕ್ಕೆ ಮತ್ತೆ ಬಂದ್ರೆ, ನನ್ಗೇನಾದ್ರೂ ಮುಂದಕ್ಕೆ ತೊಂದ್ರೆ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ, ನೀವೇ ಹೊಣೆ ಆಗ್ತೀರಾ. ಯಾಕಂತಂದ್ರೆ ಇದು ನೀವೇ ಮಾಡಿದಂಥದ್ದು, ಆಯ್ತಾ? ಯಾಕಂದ್ರೆ ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ರು ಹಂತವಾಗಿ ನಿಮ್ ಮೇಲ್ನೋಟಕ್ಕೆ ನಿಮ್ ರಿಲೇಟಿವ್ಸ್ಗೆ ಗೊತ್ತಾಗದೆ ಇರ್ಬೋದು ನನ್ ಕಷ್ಟ. ನಿಮ್ಮಿಂದ ನಾನು ಏನ್ ಅನುಭವಿಸ್ತಾ ಇದೀನಿ ಅಂತ ನನಗ್ ಗೊತ್ತಿದೆ, ನಿಮ್ಗೂ ನಿಮ್ಮ ಮನ್ಸೊಳಗಡೆ ಗೊತ್ತಿದೆ ನೀವು ಮಾಡಿರೋಂಥದ್ದು, ನನಗ್ ತೊಂದರೆ ಮಾಡಿರೋಂಥದ್ದು. ಅರ್ಥ ಆಯ್ತಾ? ಹಂತವಾಗಿ ಏನೇನ್ ಮಾಡ್ತಾ ಬಂದಿರ, ಮಾನಸಿಕವಾಗಿ ಎಷ್ಟು ತೊಳಲಾಟಗಳು ಒಳಗಾಗ್ಬೇಕಾದ ಪರಿಸ್ಥಿತಿ ಅಂತ ನಿಮ್ಗೂ ಗೊತ್ತಿದೆ. ಅದನ್ನ ಹೇಳ್ಕೊಳ್ಳೋದಿಲ್ಲ ನೀವೆಲ್ಲ. ಅರ್ಥ ಆಯ್ತಾ? ಇದೇ ಲಾಸ್ಟ್. ಇನ್ನೇನಾದ್ರು ನನ್ಗೆ ಬೇರೆ ರೀತಿ ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ಮೊದ್ಲೇ ನಾನು ನನ್ ಪಾಡಿಗೆ ಇದ್ದೀನಿ, ನನಗೇನು ಇಲ್ಲಿ ಆದಾಯ ಇಲ್ಲ. ಅರ್ಥ ಆಯ್ತಾ? ನಾನಿನ್ನ ನನ್ನ ಒಂದು ಲೈಫ್ ನ ಕಟ್ಕೊಳ್ಳೋದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ. ಅರ್ಥ ಆಯ್ತಲ್ಲ? ಹಾಗಂತ ಹೇಳಿ ನಾವೇ ನೋಡ್ಕೊಳ್ತಾ ಇದ್ವಿ ಬೇಡ ಅಂತಂದ್ರು ಬೇಡ. ನನ್ ಸ್ವಾಭಿಮಾನವಾಗಿ ಬದುಕೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ನೀವು? ನನಗೆ ಇಷ್ಟ ಇಲ್ಲ, ಬೇಡ, ನಿಮ್ ಹತ್ರ ದುಡ್ಡುಗಳು ಇಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಇಷ್ಟು ಓದ್ಸಿದಿರಿ, ಮದ್ವೆ ಮಾಡ್ಕೊಟ್ಟಿದಿರಿ, ಡಿವೋರ್ಸ್ ಮಾಡಿಸ್ಕೊಟ್ಟಿದಿರಿ, ಸಾಕು ಅಂತ ಹೇಳಿದಿನಲ್ವಾ? ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ? ಈಗ ಫೋನ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ? ತಾಯಿ ಆದವರು ಫೋನ್ಗೆ ಸಿಗಲ್ಲ. ಮೌಂಟ್ ಅಬುಗ್ ಹೋದಾಗ ಲಾಸ್ಟ್ ಟೈಮ್ 50 ಸತಿ ಫೋನ್ ಮಾಡಿದ್ರು, ಫೋನ್ಗೆ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ತಾನೇ ಹೇಳ್ಕೊಳ್ಳೋದು. ಇದೇ ಒಂದ್ 3-4 ವರ್ಷ ಇದೇ ಮಾಡ್ಕೊಂಡು ಬರ್ತಾರೆ ನಮ್ಮಮ್ಮ. ಒಂಚೂರ್ ಏನಾದ್ರು ಹೀಗಲ್ಲ ಹಾಗೆ ಮಾತಾಡಂಗಿಲ್ಲ, ನಮ್ಗೆ ಹೀಗ ಅನ್ಸುತ್ತೆ ಅಂತ ಹೇಳಂಗಿಲ್ಲ, ಫೋನ್ ಸಿಗೋದಿಲ್ಲ ಒಂದಷ್ಟು ದಿವಸ. ಮತ್ತೆ ಆಮೇಲೆ ನಾವು ಫೋನ್ ಮಾಡಿಲ್ಲ ಅಂದಾಗ ಫೋನೇ ಇಲ್ಲ ಅಂತ ನಮ್ಗೆ ಮತ್ತೆ ಗೂಬೆ ಕೂರ್ಸೋದು. ವಿಚಿತ್ರ, ಹೇಳ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ನಾನು ಇದೀನಿ. ನೋಡೋರ್ಗೆಲ್ಲ ರಿಲೇಟಿವ್ಸ್ ಒಂದು ಗೊತ್ತಾಗೋದಿಲ್ಲ, ನಮ್ದು ತಪ್ಪು ಅನ್ನೋ ತರ ಅನ್ಸುತ್ತೆ ಅವ್ರಿಗೆಲ್ಲ. ವಾಸ್ತವ ನಾನ್ ಅನ್ಭವಿಸ್ತಾ ಇರೋದು. ಅರ್ಥ ಆಯ್ತಾ? ನಾನೇನಾದ್ರೂ ಬರ್ತಾ ಇದೀನ ನಿಮ್ ಜೀವನದಲ್ಲಿ, ನೀವ್ ಅದೇ ಕೆಲಸ ಮಾಡಿ, ಇದೇ ಕೆಲಸ ಮಾಡಿ, ಇದೇ ರೀತಿ ಇರಿ, ಅದೇ ರೀತಿ ಇರಿ, ಆ ಕೆಲಸ ಮಾಡ್ಬೇಡಿ, ಈ ಕೆಲಸ ಮಾಡ್ಬೇಡಿ ಅಂತ? ನನ್ನ ಲೈಫ್ಗೆ ಯಾಕೆ ಬರ್ತೀರಿ? ನಾನು ಹಾಗಂತ ಹೇಳಿ ನಾನ್ ನಂದೇನಾದ್ರು ಪಬ್ಲಿಕ್ ಆಗಿ ಎಲ್ಲ ಹೇಳ್ಕೊಂಡ್ ಕೂತಿದ್ದೆ. ನೀವುಗಳಿಗೆ ಹಿಂಗ್ ಮಾಡಿದ್ದಕ್ಕೆ ತಾನೇ ನಾನು ಹೇಳ್ಕೊಂತಾ ಇರೋದು. ಸಿಂಪತಿಗೋಸ್ಕರ, ವ್ಯೂಸ್ಗೋಸ್ಕರ ಮಾಡ್ತಾ ಇದೀನಾ? ಆತರ ಇದೆ. ಪ್ರತಿಯೊಂದು ವಿಡಿಯೋನು ನಾನು ಪರ್ಸನಲ್ ವಿಷಯ ಹೇಳ್ಕೊಂಡು ಕೂತಿರ್ತಿದ್ದೆ, ಇಂಚಿಂಚುನು. ನಾನು ಇಲ್ಲಿ ಕಾನ್ಸೆಪ್ಟ್ಗಳು, ಸೈಕಾಲಜಿ ಕಾನ್ಸೆಪ್ಟ್ಗಳ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ರೆ ಏನ್ರಿ ಬಂದಿರೋದು ನಿಮ್ಗಳಿಗೆ? ಎಲ್ರು ಗುರು ಅಂತ ಹೇಳಿ ನನಗೆ, ನನ್ನ ಒಬ್ಬೊಬ್ರು ನಾನು ಎಷ್ಟು ನೀಟಾಗಿ ಹೇಳಿದ್ದೀನಿ.
ಈ ಒಂದ್ ಭೂಮಿ ಮೇಲೆ ಬರೋದಕ್ಕೆ ಒಂದೊಂದು ಕಾರಣ ಇರತ್ತೆ. ಇರ್ಲಿ, ಆ ಒಂದು ಕಾರಣಕ್ಕೆ ನಾವ್ ಒಂದು ಅರ್ಥನ ಕಂಡ್ಕೊಳ್ಬೇಕು, ನಮ್ಮ ಒಂದು ಜೀವನದ ಅರ್ಥನ ಕಂಡ್ಕೊಳ್ಬೇಕು. ನಾನು ಒಂದು ಹಾದಿರಿದ್ದೆ, ನನ್ಗೆ ಈ ರೀತಿ ಎಲ್ಲ ಆಗಿರೋದಕ್ಕೆ ನಾನು ಯಾರನ್ನು ದೂಷಣೆ ಮಾಡಲ್ಲ ಅಂತ ಇಷ್ಟ ಹೇಳಿದೀನಿ. ಇನ್ನೇನ್ ದೊಡ್ಡ ರೋಗಗಳಿದೆ ನಿಮ್ಗಳಿಗೆ? ಮಾನವೀಯತೆ ಇಲ್ವೇನ್ರಿ ನಿಮ್ಗೆ? ಎಲ್ರು ಗುರು ಅನ್ಕೊಂಡಿದೀನಿ. ಈ ತರ ಮದ್ವೆ ಮಾಡ್ಕೊಟ್ಟವ್ರನ್ನ ಸರಿಗಿರೋರ್ನ ನೋಡಿ ಮದ್ವೆ ಮಾಡ್ಲಿಲ್ಲ, ತೊಂದ್ರೆ ಇಲ್ಲ. ಆದ್ರೆ ನಿಮ್ ತಪ್ಪಲ್ಲ. ಹಿಂಗಾಗ್ಬೇಕು ಅಂತ ನನ್ ಲೈಫಲ್ಲಿ ಇತ್ತು, ಆಗಿದೆ. ಅದರಿಂದ ನಾನು ಪಾಠ ಕಲ್ತಿದ್ದೀನಿ ಅಂತ ಅಷ್ಟು ಹೇಳಿದೀನಿ. ಇನ್ ಏನ್ ಬಿಡ್ಬೇಕು ನಿಮ್ಗಳಿಗೆ? 35 ವರ್ಷ ಆಯ್ತು, ಮಕ್ಳಿಲ್ಲ. ಆದ್ರೂ ತೊಂದ್ರೆ ಇಲ್ಲ. ನಾನು ಯಾವತ್ತೂ ಜೀವನದಲ್ಲಿ ಭರವಸೆ ಕಳ್ಕೊಳ್ಳೋದಿಲ್ಲ. ನಾನ್ ನನಗೋಸ್ಕರ ಬದುಕ್ತೀನಿ, ನಾನು ಗಟ್ಟಿಯಾಗಿ ನಿಲ್ತೀನಿ ಅಂತ ಅಷ್ಟು ಹೇಳಿದೀನಿ. ನನಗ ಆಗಿದ್ದ ನೋವುಗಳಿಂದ ಹಿಡಿದು ತಂದೆ ಹುಟ್ಟಿಸ್ದವನು ಅವನು ನೆಟ್ಟಗ್ ಜವಾಬ್ದಾರಿ ಇದೆ, ನಾನ್ ಯಾಕೆ ಹೀಗಿರ್ತಿದ್ದೆ ಅಂತ ಎಲ್ರಿಗೂ ಹೇಳಿದ್ದೀನಿ ತಾನೆ. ಹುಟ್ಟಿಸಿದಾದ್ಮೇಲೆ 2 ವರ್ಷಕ್ಕೆ ನೆನೆ ಅವರಿಬ್ಬರು ಡಿವೋರ್ಸ್ ಆಗಿ ಅವರಿಬ್ರು ಬೇರೆ ಆಯ್ತು. ಅದಾದ್ಮೇಲೆ ಅದಕ್ಕೆ ನಾನೇನ್ ಜವಾಬ್ದಾರಿನ? ನಾನು ಅವನು ಗುರು ಅನ್ಕೊಂಡ್ರೆ ಅದು ನನ್ ತಪ್ಪ? ಹುಟ್ಟಿಸ್ದವನು ಗುರು ಅನ್ಕೊಂಡ್ಬಿಟ್ರೆ ತಪ್ಪ? ಗುರು ಅಂತಂದ್ರೇನು? ನೋಡ್ದೇ ಇರೋ ತಂದೆನ, ನೋಡಿರೋ ಸಾಕು ತಂದೆನೇ ಗುರು ಅನ್ಕೊಂಡಾಗಿದೆ. ಒಳ್ಳೆತನ ಕೆಟ್ಟನ ಎಲ್ಲ ನೋಡಿರೋರನ್ನೇ ಗುರು ಅನ್ಕೊಂಡಾಗಿದೆ. ಇನ್ ನೋಡ್ದೇ ಇರೋ ತಂದೆನ ಗುರು ಅನ್ಕೊಳ್ಳೋದಕ್ಕೆ ಏನು ಅಂತ ಇಷ್ಟು ನೀಟಾಗಿ ಹೇಳಿದೀನಿ. ಏನ್ರಿ ಬಂದ್ರ ನಿಮ್ಗಳಿಗೆ ದೊಡ್ಡ ರೋಗ? ಡಿಫಾಮೇಶನ್ ಕೇಸ್ ಅಂತೆಲ್ಲ ಮಾತಾಡ್ತಿರಲ್ಲ. ಸರಿಯಾಗಿ ನೋಡ್ರಿ, ಕೂತ್ಕೊಂಡ್ ವಿಡಿಯೋನ ಇನ್ನೊಂದ್ಸತಿ. ಎಲ್ಲಾದ್ರೂ ಮಲಕಮ್ಮ ಅಂತ ಹೇಳಿದ್ದೀನೇನ್ರಿ? ಏನೋ ನಮ್ಮಮ್ಮ ನಿನ್ನೆ ಮಾತ್ರ ಹೇಳ್ತಾರೆ, ಇಲ್ಲ ನಮ್ಮ ಅಣ್ಣ ನೋಡಿಲ್ಲ, ಯಾರೋ ಬೇರೆಯವ್ರು ಹೇಳಿದಂತೆ. ಬೇರೆಯವ್ರು ನೋಡಿದ್ದನ್ ನಾ ಹೇಳಿದ್ದನ್ನ ಕಟ್ಕೊಂಡು ಯಾಕ್ರಿ ನನ್ನವರ್ಗೂ ತರ್ತೀರಾ? ನೀವು ಸ್ವಂತಿಕೆಯಿಂದ ಇರ್ರಿ ಫಸ್ಟ್. ನಿಮ್ಗೆ ಸ್ವಂತಿಕೆ ಇಲ್ವೇನ್ರಿ? ಯಾರ್ ತೇಜೋವಧೆ ಮಾಡಿರೋದು ನಾನು? ಇವನು ಪ್ರೀತಿಸ್ತೀನಿ ಅಂತ ಬಂದ ಅವ್ನು ವಿಡಿಯೋಸ್ ನೋಡಿರ್ತಾನೋ ಇಲ್ವೋ ಗೊತ್ತಿಲ್ಲ. ಅವನದು ಏನೋ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಅಂತವ್ರನ್ನ ನಾನ್ ಮೇಲ್ ಬಿದ್ದು ಹೋಗಕ್ಕಾಗತ್ತಾ? ನನ್ ಲೈಫ್ ನಂಗೆ ಜೀವನ ಕೊಡುವಂತ ನಾನು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ, ಮಾಡೋದು ಇಲ್ಲ. ಇಷ್ಟ ಬರ್ಬೋದು, ನಾನು ಪ್ರೀತಿ ಮಾಡ್ತೀನ, ಇರ್ಬೋದು ನನ್ ಜೊತೆ. ಇರ್ಬೋದು ಅಂತಂದ್ರೆ ಇಲ್ಲಿ ಬಂದ ಫಸ್ಟ್ ದೂರ ಉಳ್ಕೊಳ್ಳಿ, ನಮ್ ಸಂಬಂಧ ಗಟ್ಟಿಯಾಗುತ್ತಾ ನೋಡೋಣ. ಉಳ್ಕೊಂಡು ಕೆಲಸ ಎಲ್ಲರೂ ಹುಡ್ಕೊಳ್ಳಿ ಇಲ್ಲಿ ಉಡುಪಿನಲ್ಲಿ. ಅದಾದ್ಮೇಲೆ ನಾವು ಏನು ಸಂಬಂಧ ಗಟ್ಟಿ ಆಯ್ತು ಅಂತಂದ್ರೆ ನಾವು ಒಟ್ಟಿಗೆ ಬದುಕ್ಬೋದು. ಇಷ್ಟೆಲ್ಲ ಒಳ್ಳೆ ರೀತಿನಲ್ಲಿ ಮಾತಾಡಿದ್ರು, ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ರು, ಫೋನ್ ಮಾಡಿ ನನಗೆ ಮಾನಸಿಕವಾಗಿ ತೊಂದರೆ ಕೊಡೋ ತರ ಮಾತಾಡೋದು, ತಾಯಿ ಆದವರು ನೀವು ಹ್ಯಾಂಡಲ್ ಮಾಡಿ. ನೀವು ಯಾರಾದ್ರೂ ನಿಮ್ಗೆ ಮಾತಾಡಿದ್ರೆ ನನ್ನ ಬಗ್ಗೆ ಅಥವಾ ಏನಾದ್ರು ಮಾತಾಡಿದ್ರೆ ನೀವ್ ಹೇಳಿ, ನನ್ನ ಮಗಳಿಗೆ ಬಗ್ಗೆ ನನಗೆ ಹೆಮ್ಮೆ ಇದೆ, ಅವಳೇನು ತಪ್ಪಾಗಿ ಏನು ಮಾತಾಡಿಲ್ಲ ಅಂತ ನೀವ್ ಹೇಳಿ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ಪೇಪರ್ ಎಲ್ಲ ನಡೆಸ್ತಾ ಇರೋ ಸಂಸ್ಥೆ ಎಲ್ಲ ಇದೆ ಅಲ್ವಾ, ನೀವ್ ಅದನ್ನ ಹ್ಯಾಂಡಲ್ ಮಾಡಿ. ನನ್ನ ಮಗಳು ಏನ್ ಅಂತ ಡಿಫಾಮೇಶನ್ ಕೇಸ್ ಹಾಕುವಂತದ್ದು ಏನ್ ಮಾತಾಡಿದ್ದಾಳೆ ಅಂತ ಮಾತಾಡಿ ಅದನ್ನ ಸಾಲ್ವ್ ಮಾಡಿ. ಅದನ್ನ ಅಷ್ಟೊಂದು ಪ್ರೀತಿ ಇರೋರು ತಾಯಿಯ ಮಗಳ ಮೇಲೆ. ಅದನ್ನ ಬಿಟ್ಬಿಟ್ಟು ಮಾಡಿರೋ ತಪ್ಪಿಗೆ ಹೆದರ್ಕೊಂಡು ನಾವು ವಿಡಿಯೋ ಡಿಲೀಟ್ ಮಾಡ್ಬೇಕಾ? ಏನ್ ಹೇಳಿದೀನಿ ಅಂತ ಅದ್ರಲ್ಲಿ? ನನ್ ಫಸ್ಟ್ ಆಫ್ ಆಲ್ ಯಾರ ಹೆಸರು ನಾನು ಹೇಳಕ್ಕೂ ಇಷ್ಟ ಇರ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿದೆ, ನಾನು ಯಾರ ಹೆಸರು ಹೇಳಕ್ಕೂ ಇಷ್ಟ ಇರ್ತಿರ್ಲಿಲ್ಲ, ಅದ್ರ ಕಡೆ ಗಮನ ಕೊಡಕ್ಕೂ ಇಷ್ಟ ಇರ್ತಿರ್ಲಿಲ್ಲ. ತಾಯಿ ಆದವ್ರಿಗೆ ನಿಮ್ಗೆ ಗೊತ್ತಾಗಲ್ವಾ? ನಿಮ್ಗೆ ಹೇಳಿರ್ಲಿಲ್ವಾ ನಾನು? ಅಮ್ಮ ಆದವ್ರು ನಿಮ್ಗೆ, ನನಗೆ ಯಾವ್ದನ್ನು ನೆನಪು ಬರೋ ತರ ಮಾಡ್ಬೇಡಿ, ನನಗೆ ಯಾವ್ದನ್ನು ಅದನ್ನೆಲ್ಲ ವಿಷಯಗಳನ್ನ ತರಬೇಡಿ ಅಂತ. ಹೆಸರು ಹೇಳೋ ತರ ಯಾರು ಮಾಡಿದ್ದು? ನನಗೊಂದು ಐಡೆಂಟಿಟಿ, ಎಲ್ರಿಗೂ ಒಂದೊಂದು ಐಡೆಂಟಿಟಿ ಇದೆ ಅಲ್ವಾ? ನನಗೂ ಏನ್ ಐಡೆಂಟಿಟಿ ಇದೆ? ಇವಾಗ ಅಟ್ಲೀಸ್ಟ್ ನನ್ ತನ ಉಳಿಸ್ಕೊಂಡು ನಾನು ಬದುಕ್ತಾ ಇದ್ದೀನಿ. ನೋಡ್ದಿರೋ ತಂದೆನೂ ನಾನು ಏನೋ ಒಂದು ಜೀವನ ಆದ್ರೂ ಕೊಟ್ಟಿದ್ದಾನಲ್ಲಪ್ಪ, ತಂದೆ ತಾಯಿ ಇಬ್ರು ಹುಟ್ಟೋದಕ್ಕೊಂದು ಕಾರಣ ಆಗಿದಾರಪ್ಪ, ಜೀವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಥ್ಯಾಂಕ್ಫುಲ್ ಆಗಿ ಬದುಕ್ತಾ ಇದ್ದೀನಿ. ನಿಮ್ಗೆ ಏನ್ರಿ ಬಂದಿರೋದು ದೊಡ್ಡ ರೋಗ? ಇದೇ ಲಾಸ್ಟು.
ಇನ್ನೇನು ನನಗೆ ತೊಂದರೆ ಆಯ್ತು, ಮಾನಸಿಕವಾಗಿ ತೊಂದರೆ ಆಯ್ತು, ಕಾನೂನಾತ್ಮಕವಾಗಿ ತೊಂದರೆ ಆಯ್ತು ಅಂತಂದ್ರೆ ಈಗ್ಲೇನೆ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿಗಾಗಿದೆ ಡಿವೋರ್ಸ್ ಟೈಮಲ್ಲಿ. ನೀವು ಮಾಡಿದಂತ ಕೆಲ್ಸಕ್ಕೆ PG ಇದ್ದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮದ್ವೆ ಮಾಡಿದ್ರಿ ಅಲ್ವಾ, ಒಳ್ಳೆ ರೀತಿಲೇ ಮಾಡಿದ್ರಿ, ಆದ್ರೆ ಅದ್ ನನಗೆ ಎಫೆಕ್ಟ್ ಆಯ್ತಲ್ವಾ, ಸಾಕು, ಇನ್ನ ಇಷ್ಟು ಸಾಕು. ನೀವು ಒಳ್ಳೇದ್ ಮಾಡಿದ್ರು ಅದ್ ನನಗೆ ಅದರಿಂದ ತೊಂದರೆನೇ ಆಗಿದೆ ಅಲ್ವಾ, ಇನ್ನು ಸಾಕು. ಇದನ್ನ ಅರ್ಥ ಮಾಡ್ಕೊಂಡು ಅಯ್ಯೋ ನಾವು ಸರಿ ಹುಡುಗರು ನೋಡ್ಬೋದಿತ್ತು, ನೋಡಕ್ಕಾಗ್ಲಿಲ್ವಲ್ಲಪ್ಪ ಅಂತ ಮನ್ಸಲ್ಲೇ ಹೇಗೋ ಅವಳು ಬದುಕ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ಇನ್ನು ಸುಮ್ಮನೆ ಇವಾಗಿದ್ರು ಸರಿ. ಮತ್ತೆ ಮತ್ತೆ ನನಗೇನಾದ್ರು ಕಾನೂನಾತ್ಮಕವಾಗಿ ಮಾನಸಿಕವಾಗಿ ನನಗೆ ಟಾರ್ಚರ್ ಆದ್ರೆ, ಮಾನಸಿಕವಾಗಿ ನನಗೆ ತೊಂದರೆ ಆಯ್ತು ಅಂತಂದ್ರೆ ಅಮ್ಮ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ನಿಮ್ಗೆ ಹೊಡ್ತಾ ಬೀಳುತ್ತೆ, ಹೇಳ್ತಾ ಇದೀನಿ, ಅರ್ಥ ಆಯ್ತಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿದಿನ, ಕಾಲ್ ಮಾಡ್ತೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ, ನಿನ್ನ ಆರೋಗ್ಯ ಹೇಗಿದೆ ಅಂತ ಕೇಳಿ, ನಿಮ್ಮ ಆರೋಗ್ಯ ಹೇಗಿದೆ ನನಗೆ ತಿಳಿಸಿ. ಅಷ್ಟ ಬಿಟ್ರೆ ಬೇರೆ ಏನಾದ್ರು ಮಾತಾಡಿದ್ರಿ, ಬೇರೆ ಏನಾದ್ರು ನನಗೆ ಮಾನಸಿಕವಾಗಿ ತೊಂದರೆ ಆಗೋ ರೀತಿ ಮಾತಾಡಿದ್ರಿ ಅಂತಂದ್ರೆ ಮತ್ತೆ ನಾನು ಅದನ್ನ ಕಾನೂನಾತ್ಮಕವಾಗಿ ನಾನ್ ಸ್ಟೆಪ್ಸ್ ತಗೊಳ್ಬೇಕಾಗುತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ, ನನಗ್ ತೊಂದರೆ ಆಯ್ತು ಅಂದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕಲ್ವಾ. ಈಗ ನಾವು ಹಾಗಾದ್ರೆ ಸಿಂಪತಿಗಿನ, ಇದು ಸಿಂಪತಿನ, ನಮಗ್ ತೊಂದರೆ ಹತ್ರ ನಾವು ರೆಸ್ಪಾಂಡ್ ಮಾಡೋದು ಸಿಂಪತಿನ? ನನ್ನ ಒಂದು ಬೇಸಿಕ್ ರೈಟ್ಸ್ ಕಿತ್ಕೊಳ್ತಿದೀರಿ ಎಲ್ರು. ಭಾರತ ಸಂವಿಧಾನದ ಅಡಿಯಲ್ಲಿರುವಂತಹ ಬೇಸಿಕ್ ರೈಟ್ಸ್, ರೈಟ್ ಟು ಲಿವ್, ನಮ್ದಾಗಿ ಬದುಕೋದನ್ನ ಕಿತ್ಕೊಳ್ತಾ ಇದೀರಾ. ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೀರಾ. ನನ್ನ ಒಂದು ಸ್ವಾತಂತ್ರ್ಯವಾಗಿ ನಾನು ಬದುಕೋದನ್ನ ಹಾಳು ಮಾಡ್ತಾ ಇದೀರಿ, ಮಾನಸಿಕ ಹಿಂಸೆ ಕೊಡ್ತಾ ಇದೀರಿ. ರೈಟ್ ಟು ಸ್ಪೀಚ್, ಮಾತಾಡುವಂಥದ್ದು, ನನ್ನ ಒಂದು ಏನು ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೀರಿ. ಆರ್ಟಿಕಲ್ 19 ಪ್ರಕಾರ ನನ್ನ ಒಂದು ಮಾತಾಡುವಂತ ಹಕ್ಕು, ಯಾರಿಗೂ ತೇಜವಾದ ಮಾಡ್ದಿರೋಂತ ಮಾಡ್ದಿರಾ ನನ್ನ ಒಂದು ಮಾತಾಡುವ ಹಕ್ಕನ್ನ ಕಿತ್ಕೊಳ್ತಾ ಇದೀರಿ. ಅರ್ಥ ಆಯ್ತಲ್ಲ. ಜೊತೆಗೆ ನನ್ನ ಒಂದು ಪ್ರೈವಸಿ, ಪ್ರತಿಯೊಂದು ಏನ್ ನನ್ನ ಒಂದು ಎಲ್ಲವನ್ನು ಕಿತ್ಕೊಳ್ತಾ ಇದೀರಿ ನೀವು. ಬೇಸಿಕ್ ರೈಟ್ಸ್ ಏನು ನನ್ನ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೀರಿ, ಹೇಳ್ತಾ ಇದೀನಿ. ಅಷ್ಟು ಒಂದು ಪೇಪರ್ ನಡೆಸ್ತಿದ್ರಿ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಒಂದು ಸ್ವಾತಂತ್ರ್ಯದ ಬಗ್ಗೆ ಏನಾದ್ರು ಗೊತ್ತಿದೆಯೇನ್ರಿ ನಿಮ್ಗೆ? ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾರನ್ನ ಹೇಳ್ತೀರಲ್ವಾ? ಒಂದು ಮನುಷ್ಯನ್ ಸ್ವಾತಂತ್ರ್ಯ ಕಿತ್ಕೊಳ್ತಾ ಇರಲ್ಲ, ನಿಮ್ಗೆ ಏನ್ ಅನ್ಸೋದಿಲ್ವಾ? ಇದೆಲ್ಲ ಅಷ್ಟು ಹೇಳ್ತಾ ಇದ್ದೀನಿ. ಯಾಕೆ ಇವಾಗ ವಿಡಿಯೋ ಹೇಳ್ತಿರೋದಂದ್ರೆ ಫೋನ್ ಸಿಗ್ತಿಲ್ಲ, ಯಾರ್ಗೆ ಹೇಳ್ಬೇಕು, ಯಾರ್ಗೆ ಹೇಳ್ಬೇಕು? ಇನ್ನು ಈ ವಿಡಿಯೋ ಆದ್ಮೇಲೆ ನಾನು ನನ್ನ ಪಾಡಿಗೆ ನನ್ನ ಒಂದು ಸೈಕಾಲಜಿ ಕಾನ್ಸೆಪ್ಟ್ಸ್ ಬಗ್ಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನಾನು ಮಾನಸಿಕವಾಗಿ ನನಗೆ ತೊಂದರೆ ಕೊಟ್ರೆ ಅಂತಂದ್ರೆ ಅವಾಗ ನಾನು ಮತ್ತೆ ವಿಡಿಯೋನಲ್ಲಿ ಏನಾಗ್ತದೆ ಅದನ್ನ ಹೇಳ್ಬೇಕಾಗತ್ತೆ ಅಷ್ಟೇ. ಇನ್ನೇನೋ ಮಾಡ್ಬಿಡ್ತೀನಿ ಅಂತ ಅಲ್ಲ. ನಾನು ಇನ್ನೇನ್ ಮಾಡಕ್ಕಾಗತ್ತೆ, ಒಂದ್ ಹೆಣ್ಣಾದವ್ಳು ಇನ್ನೇನ್ ಮಾಡಕ್ಕಾಗತ್ತೆ? ಅಷ್ಟೇ ನಾನು ಹೇಳೋದು. ನೋಡಿ ಅಮ್ಮ, ಒಳ್ಳೆ ರೀತಿಯಲ್ಲಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ನನ್ನ ನೆಮ್ಮದಿ, ಮಾನಸಿಕ ನೆಮ್ಮದಿನ ಕೆಡಿಸ್ಬೇಡಿ. ಮತ್ತೆ ಮತ್ತೆ ಅದೇ ಮಾಡ್ತೀರಾ. ಏನಕ್ಕೆ ಮಾನಸಿಕ ನೆಮ್ಮದಿ ಕೆಡಿಸ್ತೀವಾಗ? ಫೋನ್ ಸಿಗದೆ ಇರುವಂತದ್ದು ಏನಿವೆಲ್ಲ ಅರ್ಥ? ನಾನು ನಿನ್ನೆ ಸಂಜೆ ಫೋನಲ್ಲಿ ಹೇಳಿದೆ, ನಾನು ನಿಮ್ಮೇಲೆನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅದಕ್ಕೆ ಫೋನ್ನೇ ಇಲ್ಲ, ಫೋನ್ಗೆ ಸಿಗ್ತಾ ಇಲ್ಲ. ಇನ್ನೇನ್ ಮಾಡ್ಬೇಕು ಇವಾಗ? ಈಗ ನಿಮ್ಮಿಂದ ತಾನೇ ಇಷ್ಟೆಲ್ಲ ನನ್ನ ಮೇಲೆ ಡಿಫಾಮೇಶನ್ ಹತ್ರ ಬರೋವರೆಗೂ ಆಗಿದ್ದು. ನನ್ನ ಪಾಡಿಗೆ ನಾನು ಡಯಟ್ ವಿಡಿಯೋಸ್ ಮಾಡ್ಕೊಂಡು ನಂದೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದೆ ತಾನೆ. ನಿಮ್ಗೆ ಪಬ್ಲಿಕ್ ಅಂತಿರಲ್ವಾ, ಪಬ್ಲಿಕ್ ಅಲ್ಲಿ ಮಾತಾಡ್ತೀರ ಅಂತ ನನ್ನ ತೇಜವಾದ ನೀವು ಮಾಡ್ತಾ ಇಲ್ವಾ? ನಿಮ್ಮ ರಿಲೇಟಿವ್ಸ್ಗೆ ತಪ್ಪಾಗಿ ಬಿಂಬಿಸೋ ತರ ಮಾಡಿ, ಅವರಿಂದ ಕೆಟ್ಟದಾಗಿ ಮಾತಾಡೋ ತರ, ಕೆಟ್ಟದಾಗಿ ಬಿಂಬಿಸೋ ತರ ಆಗ್ಲಿಲ್ವಾ? ನನ್ನ ತೇಜವಾದ ಅಲ್ವಾ ಅದು? ಅದು ಮಾತ್ರ ಡಿಫಾಮೇಶನ್ ಅದಲ್ವಾ? ನಾನು ಡಿಫಾಮೇಶನ್ ಹಾಕ್ಬೇಕಾಗಿರೋಳು ಹೇಳ್ಬೇಕಂದ್ರೆ. ಆದ್ರೂ ನಿಮ್ ಮೇಲಿಂದ ಪ್ರೀತಿಗಿಂದ ಸುಮ್ಮನೆ ಇದೆ, ಇಷ್ಟಾದ್ರೂ ಕೂಡ ಇನ್ನು ನನ್ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೇಡಿ ಅಷ್ಟೇನೆ. ಯಾವಾಗ ನಾನು ಇನ್ನೊಂದು ತಾಯಿ ಅಂತ ಅನ್ಕೊಂಡಿದ್ದೆ, ನನ್ನ ದೊಡ್ಡಮ್ಮನ.
ಅವರಿಂದನೂ ಆತರ ಮಾತುಗಳು ಕೇಳ್ಬೇಕಾಯ್ತು ಅಂತ ಅದನ್ನು ಏನ್ ಇಮಿಡಿಯೇಟ್ ನಾನು ಅದನ್ನ ಪಬ್ಲಿಕ್ ಅಲ್ಲಿ ಹೇಳಿರ್ಲಿಲ್ಲ. ಒಂದ್ ತಿಂಗಳಾದ್ರು ಸುಮ್ನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ನನ್ನ ತಾಯಿ ಹತ್ರ ಅವ್ರ ಮೌಂಟ್ ಅಬಲ್ ಇರುವಾಗ ನನ್ ಬರ್ತ್ಡೇ ಟೈಮಲ್ಲಿ ಫೋನ್ ಮಾಡಿದಾಗ ನಾನು ಈ ತರ ಹೇಳ್ಕೊಂಡೆ, ನೋಡಿ ಅಮ್ಮ ನಿಮ್ಮ ಅಕ್ಕ ಈ ತರ ಎಲ್ಲಾ ಮಾತಾಡಿದ್ರು ಅಂತ ಅಂದಾಗ ಅವ್ರು ಬ್ಯುಸಿ ಲೇಡಿ ನಮ್ ತಾಯಿ, ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸೋದಕ್ಕೆ ಅವರು ಸಿಗೋದೇ ಇಲ್ಲ. ಆಗ ನಾವೇನ್ ಮಾಡ್ಬೇಕು, ಯಾರ ಹತ್ರ ಹೇಳ್ಕೊಳ್ಬೇಕು ನಮ್ ಭಾವನೆಗಳನ್ನ? ತಾಯಿ ಇಲ್ಲಪ್ಪ ನಮ್ಗೆ ಬೇಡ, ನಮ್ ತಾಯಿ ಬೇಡ, ಅವ್ರ ಪಾಡಿಗೆ ಅವ್ರು ಏನೋ ಜನಸೇವೆ ಮಾಡ್ಕೊಂಡು ಇರ್ಲಿ, ನಮ್ ಪಾಡಿಗೆ ನಾವ್ ಬದುಕೋಣಾದ್ರೂ ಬಿಡೋದಿಲ್ಲ, ಮತ್ತೆ ನನ್ ಲೈಫ್ ಎಂಟ್ರಿ ಕೊಡ್ತಾರೆ. ಭಾವನಾತ್ಮಕವಾಗಿ ನಾವು ತಾಯಿ ಅಂತ ಹೋಗಕ್ ಹೋದ್ರು ಅದಕ್ಕೆ ಅವೈಲೇಬಲ್ ಇರೋದಿಲ್ಲ. ಸುಮ್ನೆ ನಮ್ಗೊಂದು ಎನರ್ಜಿ ಡ್ರೈನ್ ಮಾಡೋದಕ್ಕೆ ಮಾತ್ರ ಬೇಕು ಇವ್ರಿಗೆ ಮಗಳು ಅಂತ. ಇನ್ನ ಸಾಕು ಅಮ್ಮ, ನಾನು ಇಷ್ಟೇ ಹೇಳ್ತಾ ಇದೀನಿ ಅಮ್ಮ. ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ, ಇಲ್ಲಿಗೆ ಸ್ಟಾಪ್ ಮಾಡಿ ದಯವಿಟ್ಟು. ಇನ್ನು ನೆಕ್ಸ್ಟ್ ಬರೀ ನಾನು ಪಬ್ಲಿಕ್ ಅಲ್ಲಿ ನನ್ನ ಪರ್ಸನಲ್ ಲೈಫೇ ಹೇಳ್ಕೊಂಡು ಕೂತ್ಕೊಳ್ಳೋ ತರ ನೀವ್ ಮಾಡ್ಬೇಡಿ. ಇನ್ ಯಾರ್ಯಾರಿಗೆ ಫೋನ್ ಮಾಡ್ಬೇಕು? ನಿಮ್ಮಿಂದಾನೇ ನಾನ್ ದೊಡ್ಡಮ್ಮನಿಗೆ ಫೋನ್ ಮಾಡಿದ್ದು, ನಿಮ್ಮಿಂದಾನೇ ಇವತ್ತಿನ ದಿವಸ ಇನ್ನೊಬ್ರಿಗೆ ಫೋನ್ ಮಾಡಂಗಾಗಿದ್ದು. ಅರ್ಥ ಆಯ್ತಾ? ಈ ತರ ಎಲ್ಲ ಯಾಕೆ ಮಾಡ್ತೀರಿ? ನನ್ನ ಒಂದು ಲಿಮಿಟ್ ಯಾಕೆ ಕ್ರಾಸ್ ಮಾಡ್ತೀರಿ? ಪೇಷನ್ಸ್ ಯಾಕೆ ಟೆಸ್ಟ್ ಮಾಡ್ತೀರಿ ನಂದನ್ನ? ದಯವಿಟ್ಟು ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೇಡಿ, ಸಾಕು ಮಾಡಿ ಇದನ್ನ ಇಲ್ಲಿಗೆ. ಯಾಕಂದ್ರೆ ನಿಮ್ಗೆ ಏನು ಪೇಪರ್ ನಡ್ಸ್ಕೊಂಡು ಹೋಗ್ತೀರಾ, ಜನಸೇವೆ ಮಾಡ್ತಿದ್ರೆ ಮಾಡ್ಕೊಂಡು ಅದ್ರ ಕಡೆ ಗಮನ ಕೊಡಿ. ಅರ್ಥ ಆಯ್ತಾ? ಯಾರಾದ್ರೂ ನನ್ ಬಗ್ಗೆ ಮಾತಾಡಕ್ ಬಂದ್ರೆ ನೀವು ಹ್ಯಾಂಡಲ್ ಮಾಡಿ. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ನೀವು ನನ್ನ ಹತ್ರ ಹೇಳ್ತೀರಿ ಅಲ್ವಾ, ನೀನೇನು ಅಂತ ನನಗೆ ಗೊತ್ತು, ನೀನ್ ಎಲ್ಲ ಯಾವ್ದು ತಪ್ಪು ಮಾತಾಡಿಲ್ಲ, ನೀನ್ ಕರೆಕ್ಟ್ ಆಗಿ ಎಲ್ಲ ಮಾತಾಡಿದ್ಯಾ, ಏನು ವಿಡಿಯೋ ಏನು ಡಿಲೀಟ್ ಮಾಡ್ಬೇಡ ಅಂತೆಲ್ಲ ನೀವೇ ಹೇಳಿದಿರಿ ಅಲ್ವಾ, ಕರೆಕ್ಟ್ ಆಗಿ ಇದೆ ಅಂತ ಅನ್ಬಿಟ್ಟು. ಆತರ ಇರೋರು ನೀವೇ ಅವ್ರಿಗೆ ಹೇಳ್ಕೊಂಡು ಹ್ಯಾಂಡಲ್ ಮಾಡಿ ಅದನ್ನ. ಅರ್ಥ ಆಯ್ತಾ? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ನಾವು ಹೆದರ್ಕೊಳ್ಬೇಕು? ನೀವು ದೌರ್ಜನ್ಯಕ್ಕೆ ಒಳಗಾಗಿರೋದು, ನೀವು ಅನುಭವಿಸಿರೋದನ್ನ ಎಲ್ಲ ನಾನು ನೋಡಿರೋದು, ಅದನ್ನು ಹೇಳಿದೀನಿ ಅಲ್ವಾ. ಎಲ್ರೂ ಅನುಭವಿಸಿದೀವಲ್ವಾ ಒಂದ್ ರೀತಿ. ಈ ತರ ಇರುವಾಗ ಯಾಕೆ ಹೆದರ್ಕೋಬೇಕಾಕೆ? ಧೈರ್ಯವಾಗಿ ನೀವು ಮಾತಾಡ್ಬೇಕು, ಹೀಗಲ್ಲ ಹೀಗೆ ಅಂತ ಹೇಳಿ ಅದನ್ನ ಬಿಟ್ಟು ಹಾಕ್ಬೇಕು, ಮುಂದೆ ಸಾಗ್ತಾ ಇರ್ಬೇಕು. ನನ್ನವರೆಗೂ ತರೋದಕ್ಕೆ ಹಿಂಗೆಲ್ಲ ಮೈ ಮೇಲೆ ಹೇಳ್ಕೊಳಂಗ್ ನೀವೇ ಮಾಡ್ತಾ ಇರೋದು, ನನಗೂ ತೊಂದ್ರೆ ಆಗೋಂದ್ ರೀತಿ ನೀವೇ ಮಾಡ್ತಾ ಇರೋದು. ದಯವಿಟ್ಟು ಸ್ಟಾಪ್ ಮಾಡಿ. ನೆಕ್ಸ್ಟ್ ಹೇಳ್ಬೇಕು ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ಒಳ್ಳೇದಾಗ್ಲಿ. ನಿಮ್ಗಳ ಲೈಫಲ್ಲಿ ಏನಾದ್ರು ಅದಾಗ್ತಿದೆ ಇದಾಗ್ತಿದೆ ಅಂತಂದ್ರೆ ಎಲ್ಲದಕ್ಕೂ ನಾನೇ ಹೊಣೆ ಅಲ್ಲ, ಎಲ್ಲದಕ್ಕೂ ನಾನೇ ಕಾರಣ ಅಲ್ಲ. ಅದನ್ನ ತಿಳ್ಕೊಳ್ಳಿ ಫಸ್ಟ್. ಸರಿ, ನಾನು ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನನಗೆ ನನ್ನ ಪಾಡಿಗೆ ಬದುಕಾಕ್ ಬಿಡ್ರಿ ಅಷ್ಟೇನೆ. ಸ್ನೇಹಿತರೆ, ವೀಕ್ಷಕರು, ನನ್ನ ಫಾಲೋವರ್ಸ್ ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಏನಾದ್ರು ಈ ಒಂದು ಮಾನಸಿಕ ತೊಳಲಾಟದಲ್ಲಿ ಇದ್ರೆ, ತೊಂದರೆನಲ್ಲಿ ಇದ್ರೆ, ಎಂಥದೇ ಕಷ್ಟ ಆಗಿರ್ಬೋದು ಸ್ನೇಹಿತರೆ, ಜೀವನದಲ್ಲಿ ಎಂಥದೇ ಕಷ್ಟ ಆಗಿರ್ಬೋದು, ನಿಮ್ಗೆ ನೀವೇ ನಿಂತ್ಕೊಳ್ಬೇಕು. ಯಾವತ್ತೂ ಭರವಸೆ ಕಳ್ಕೊಳ್ಬೇಡಿ. ಓಕೆನಾ? ಸೊ ಮುಂದಿನ ವಿಡಿಯೋನಲ್ಲಿ ಒಂದು ಒಳ್ಳೆ ವಿಚಾರದೊಂದಿಗೆ ಬರ್ತೀನಿ. ಬರೀ ಪಬ್ಲಿಕ್ ಅಲ್ಲಿ ನನ್ನ ಪರ್ಸನಲ್ದೇ ಹೇಳ್ಕೊಂಡು ಕುತ್ಕೊಳಕ್ ನನಗೂ ಇಷ್ಟ ಇಲ್ಲ. ನಂಗೆ ಟೈಮು ಇರೋದಿಲ್ಲ, ನಂಗೆ ಬೇರೆ ಕೆಲಸಗಳಿದೆ. ಕಾನ್ಸೆಪ್ಟ್ಗಳು ತಿಳಿಸ್ಬೇಕು. ನನಗೆ ಜನರಿಗೆ ಮಾನಸಿಕ ತೊಳಲಾಟದಲ್ಲಿ ಒಳಗಾಗ್ತಾ ಇರೋರಿಗೆ ನನ್ನ ಕೈಲಾದಷ್ಟು ನಾನು ವಿಚಾರಗಳು ತಿಳಿಸ್ಬೇಕು ಅನ್ನೋ ಉದ್ದೇಶ ಇದೆ. ಅರ್ಥ ಆಯ್ತಾ? ನಾನ್ ದುಡ್ಡು ಮಾಡ್ಬೇಕು ಅನ್ನೋದಕ್ಕಾದ್ರೆ ನನಗೆ 3 ಡಿಗ್ರಿ ಇದೆ. ಬೇರೆ ಎಲ್ಲಾದ್ರೂ ಒಳ್ಳೆ ಕಡೆಗೆ ಜಾಬ್ ಹೋಗಿ ಆರಾಮಾಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದಾಯ್ತು. ಆದ್ರೆ ನನಗೆ ಉದ್ದೇಶ ಇರೋದೇನೆ ಬೇರೆ. ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಆಗ್ತಾ ಇದ್ದಾರೆ. ನಾನು ಎಲ್ಲಿ ಹೋಗಿ ಹುಡ್ಕೊಂಡು ಹೋಗ್ಲಿ, ಎಲ್ಲೆಲ್ಲಿ ಮೂಲೆಯಲ್ಲಿ ಇರ್ತಾರೋ ಏನೋ. ವಿಡಿಯೋ ಮುಖಾಂತರ ಮಾಡಿದ್ರೆ ಯಾರಿಗೋ ತಲುಪುತ್ತೆ. ನಾನು ಇವತ್ತಿನ ದಿವಸ ಎಷ್ಟೋ ವಿಡಿಯೋಗಳಿಂದ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡು ನಾನು ಇವತ್ತಿನ ದಿವಸ ಬದುಕ್ತಾ ಇರೋದು ಗೊತ್ತಾ. ಇಲ್ಲಾಂದ್ರೆ ನಾನ್ ಜೀವನ ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಂತೇಳಿ ನಾನೇನ್ ಸೂಸೈಡ್ ಮಾಡ್ಕೋತಿದ್ದೆ ಅಂತ ಅಲ್ಲ. ಯಾವತ್ತೂ ಆ ಯೋಚನೆನೂ ನನಗ್ ಬಂದಿಲ್ಲ. ಬರೋ ತರ ಅನ್ಸಿದ್ರು ಅದನ್ನ ಮೆಟ್ಟಿ ನಿಂತಿದ್ದೀನಿ. ಆಯ್ತಾ? ಎಲ್ಲೋ ಒಂದ್ ಸ್ವಲ್ಪ % ಅನ್ಸಿರೋ ದಿನ ಚೂರ್ ನೆನಪಾಗುತ್ತೆ. ಆದ್ರೆ ಅಷ್ಟಾಗಿ ನಾನು ಯಾವ್ದು ಸೀರಿಯಸ್ ಆಗಿ ಹಂಗೆ ಯೋಚನೆ ಮಾಡಿಲ್ಲ ಜೀವ ತೆಕ್ಕೊಳ್ಬೇಕು ಅಂತ. ಆದ್ರೆ ಎಷ್ಟೋ ಜನ ಹಾಗೆ ಫೀಲ್ ಮಾಡ್ತಾ ಇರ್ತಾರೆ. ಮತ್ತೆ ಆದ್ರೆ ಮಾನಸಿಕ ಸ್ಥಿಮಿತ ಎಲ್ಲ ಕಳ್ಕೊಂಡು ದೈಹಿಕವಾಗಿ ವೀಕ್ ಆಗಿ ಜೀವಕ್ಕೆ ಹಾನಿ ಆಗೋ ತರನೂ ಆಗ್ಬಿಡುತ್ತೆ ಈ ಒಂದು ಏನು ಮಾನಸಿಕವಾಗಿ ಬಳಲೋ ತರ ಆದ್ರೆ ಒಬ್ಬ ಮನುಷ್ಯ. ಅದಕ್ಕೇನ ನಾನು ನನ್ನ ವಿಡಿಯೋಸ್ ಆಗ ನನಗೆ ಹೆಲ್ಪ್ ಮಾಡಿದ್ದೇನೆ ವಿಡಿಯೋಸ್ಗಳು. ಎಷ್ಟೋ ವಿಡಿಯೋಸ್ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಚೇತರಿಕೆನಲ್ಲಿ ಭಾಗವಹಿಸ್ಕೊಂಡು ನನ್ನನ್ನು ನಾನು ತೊಡಗಿಸ್ಕೊಂಡು ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಇಷ್ಟು ಮಟ್ಟಕ್ಕೆ ಇರೋದು. ಹಾಗಾಗಿ
ಇದೇ ಒಂದು ಕಾರಣಕ್ಕೆ ವಿಡಿಯೋಸ್ ಮಾಡ್ತಿರೋದು. ನಾನು ಎಲ್ಲಿ ಮೂಲಲ್ಲಿ ಇರ್ತಾರೋ, ಯಾವ ಹೆಣ್ಮಗುಗೆ ಹೆಲ್ಪ್ ಆಗುತ್ತೋ, ಎಷ್ಟೋ ಒಂದು ಮಕ್ಳು ಸಫರ್ ಆಗ್ತಾ ಇರ್ತಾರೆ. ಸ್ವಲ್ಪ ಬೆರಳಿನಕ್ಕೆ ಎಷ್ಟು ಹೆಣ್ಮಕ್ಳಿಗೆ ಇದರಿಂದ ಒಳ್ಳೇದಾದ್ರೆ ಅಷ್ಟೇ ಸಾಕು ನನ್ಗೆ. ಆಯ್ತಾ? ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಯಾವತ್ತು ಭರವಸೆ ಕಳ್ಕೋಬೇಡಿ. ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.